ಎಸ್, ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ಸ್ಕ್ಯಾಮ್ ಅನ್ನೋದು ಎಲ್ಲರೂ ಹೇಳ್ತಾರೆ. ಯಾಕೆ ಸ್ಕ್ಯಾಮ್ ಆಗುತ್ತೆ ಹೆಲ್ತ್ ಇನ್ಶೂರೆನ್ಸ್ ಅಂದ್ರೆ, ನಿಮಗೆ ಯಾವಾಗ ಆ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಏನೂ ಗೊತ್ತಿಲ್ಲದ್ರೆ ಆ ಪಾಲಿಸಿ ಅನ್ನು ತಗೊಂಡಿದ್ದಾಗ ನಿಮಗನ್ಸೋದೆ ಎಸ್, ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ಸ್ಕ್ಯಾಮ್. ಯಾವತ್ತು ನೀವು ಒಂದು ಪ್ರೀಮಿಯಂ ಅನ್ನ ಕಟ್ತೀರಾ, ಆಗ ನೀವು ಹಾಸ್ಪಿಟಲೈಸ್ ಆಗಿರ್ತೀರಿ, ನೀವು ಅನ್ಕೊಂಡಷ್ಟು ಅಮೌಂಟು ಬಂದಿರಲ್ಲ, ಅಥವಾ ನೀವು ಕಟ್ಟಿರೋಂಥ ಪ್ರೀಮಿಯಂಗೆ ನನಗೆ ಬೇಕಾಗಿರೋ ದುಡ್ಡು ನನಗೆ ಬರಲಿಲ್ಲ ಅಂತ ನಿಮಗೆ ಅನ್ಸುತ್ತಲ್ಲ, ಅವಾಗ ಅನ್ಸುತ್ತೆ ಹೆಲ್ತ್ ಇನ್ಶೂರೆನ್ಸ್ ಇಸ್ ಅ ಸ್ಕ್ಯಾಮ್. ಎಲ್ಲರೂ ಅನ್ಕೊಂಡ್ಬಿಡ್ತಾರೆ, ಸರ್ ಹಾರ್ಟ್ ಅಟ್ಯಾಕ್ ಬರೋದು ಏನಿದ್ರು 50 ವರ್ಷದ ಮೇಲಲ್ವ ಸರ್, ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು ಹೆಲ್ತ್ ಇನ್ಶೂರೆನ್ಸ್ಗೆ ಅಂತ ಸುಮಾರು ಜನ ಮಾತಾಡೋದು ನಾನು ಕೇಳಿದ್ದೀನಿ. ಬಟ್ ಒಂದು ತಿಳ್ಕೊಳ್ಳಿ, ಹಾರ್ಟ್ ಅಟ್ಯಾಕ್ ಅನ್ನೋದು ಬರೋದು ಈಗ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ನೀವು ಅನ್ಕೋಬಹುದು 30 ವರ್ಷದ ಮೇಲಿರೋರಿಗೆ ಹಾರ್ಟ್ ಅಟ್ಯಾಕ್ ಬರುತ್ತೆ. ಇದು ನೀವು ನಂಬಲೇಬೇಕಾಗಿರುವಂತ ವಿಷಯ. ಯಾಕೆ ಬರುತ್ತೆ ಸರ್ ಹಾರ್ಟ್ ಅಟ್ಯಾಕ್ ಅಂತ ಕೇಳೋರ್ಗೂ ಕೂಡ ನಾನು ಒಂದು ಉತ್ತರ ಕೊಡ್ತೀನಿ. ಒಂದು ಏರ್ ಪೊಲ್ಯೂಷನ್ ಇಂದ ಆಗಿರ್ಬೋದು, ಅಥವಾ AI ನಮ್ಮ ಜಾಬ್ ಅನ್ನ ಕಿತ್ಕೊಳ್ತಿದೆ ಅನ್ನೋ ಸ್ಟ್ರೆಸ್ ಅಲ್ಲಿ ಆಗಿರ್ಬೋದು, ಅಥವಾ ನಮ್ಮ ವರ್ಕ್ ಪ್ರೆಷರ್ ಮೇಲೆ ಆಗಿರ್ಬೋದು, ಅಥವಾ ನಮ್ಮ ಕೆರಿಯರ್ ಮೇಲೆ ಆಗಿರ್ಬೋದು, ನಾವೆಲ್ಲರೂ ಕೂಡ ಓಡ್ತಿರೋದೇ ದುಡ್ಡಿನ ಹಿಂದೆ. ಇವೆಲ್ಲ ಸ್ಟ್ರೆಸ್ ಗಳಿಂದ ನಮ್ಮ ಲೈಫ್ ಹೀಗೆ ಇರುತ್ತೆ ಅಂತ ಹೇಗೆ ಅನ್ಕೊಳ್ಳೋಕೆ ಸಾಧ್ಯ? ಯಾವ ಕ್ರಿಟಿಕಲ್ ಸ್ಟೇಜ್ ಬೇಕಾದ್ರೆ ಹೋಗ್ಬೋದು ನಮ್ಮ ಹೆಲ್ತ್, ನಾವು ಕೂಡ ಹಾಸ್ಪಿಟಲೈಸ್ ಆಗ್ಬೋದು ಅಂತ ಯಾಕೆ ನೀವು ಅನ್ಕೊಳ್ಳಲ್ಲ? ಹಾಗಿದ್ರೆ ನಾನು ಮುಖ್ಯವಾಗಿ ಹೇಳ್ತೀನಿ, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಹೆಲ್ತ್ ಇನ್ಶೂರೆನ್ಸ್ ಟು ಬಿ ಅನ್ ಇನ್ವೆಸ್ಟ್ಮೆಂಟ್ ಟು ಮೇಕ್ ಇಟ್ ರೈಟ್ ನೌ. ಯಾರಾದ್ರೂ ಒಂದು ಹೆಲ್ತ್ ಇನ್ಶೂರೆನ್ಸ್ ಅನ್ನು ತಗೊಳ್ಬೇಕು ಅಂತ ಅನ್ಕೊಂಡ್ರೆ ಅದೊಂದು ಇನ್ವೆಸ್ಟ್ಮೆಂಟ್, ಅದು ಈ ಕ್ಷಣದಿಂದಲೇ ತಗೊಳ್ಳಿ. ಆದರೆ ಹೆಲ್ತ್ ಇನ್ಶೂರೆನ್ಸ್ ಅನ್ನು ತಗೊಳ್ಳುವಂತ ಸಂದರ್ಭದಲ್ಲಿ ಒಂದು ರಾಂಗ್ ಪ್ಲಾನ್ ಅಥವಾ ಒಂದು ರಾಂಗ್ ಡಿಸಿಷನ್ ನೀವೇನಾದ್ರೂ ಮಾಡಿದೀರಾ ಅಂದ್ರೆ ಖಂಡಿತವಾಗ್ಲೂ ಅವಾಗ ಅನ್ಸುತ್ತೆ, ಯಾಕೆ ನಾನು ಹೆಲ್ತ್ ಇನ್ಶೂರೆನ್ಸ್ ಅನ್ನು ತಗೊಂಡೆ, ಯಾಕೆ ಬೇಕಿತ್ತು ನನಗೆ ಹೆಲ್ತ್ ಇನ್ಶೂರೆನ್ಸ್? ನಾನು ಹಾಸ್ಪಿಟಲೈಸ್ ಆಗಿದ್ದೀನಿ, ನನಗೆ ಬರಬೇಕಾಗಿರೋ ದುಡ್ಡು ನನಗೆ ಬರಲಿಲ್ಲ. ನಾನು ಹಾಸ್ಪಿಟಲೈಸ್ ಆಗಿದ್ದೀನಿ, ಆ ಒಂದು ಕಂಪನಿ, ಆ ಒಂದು ಪಾಲಿಸಿ ನನ್ನ ಹಾಸ್ಪಿಟಲ್ಗೆ ದುಡ್ಡು ಕೊಡ್ತಿಲ್ಲ ಅಂದಾಗ ಎಷ್ಟು ಬೇಜಾರಾಗುತ್ತೆ. ಯಾವ ರೀತಿಯಾಗಿ ಒಂದು ನಾವು ಹೆಲ್ತ್ ಇನ್ಶೂರೆನ್ಸ್ ಅನ್ನು ತಗೋಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಬ್ರೇಕ್ ಡೌನ್ ಮಾಡ್ತಾ ಹೇಳ್ತಾ ಹೋಗ್ತೀನಿ. ಯಾಕೆ ಇನ್ಶೂರೆನ್ಸ್ ಬಗ್ಗೆ ತಪ್ಪು ಮಾಹಿತಿ ಇದೆ, ಯಾಕೆ ಹೆಲ್ತ್ ಇನ್ಶೂರೆನ್ಸ್ ಅನ್ನೋ ಒಂದು ಸ್ಕ್ಯಾಮ್ ಅನ್ನೋ ಫೀಲ್ ಬಂದಿದೆ, ಯಾವ ಇನ್ಶೂರೆನ್ಸ್ ತಗೊಳ್ಬೇಕು, ಯಾಕೆ ತಗೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ತಾ ಹೋಗ್ತೀನಿ. ದಿಸ್ ಇಸ್ ಬಾಸ್ ವಾಲಾ ಕನ್ನಡ, ನಾನು ಚಂದನ್. ದ ಮೇಜರ್ ಫಸ್ಟ್ ಪಾಯಿಂಟ್, ನಾವು ಯಾಕೆ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಬೈ ಮಾಡಿ, ಈ ಕ್ಷಣಕ್ಕೆ ಬೈ ಮಾಡಿ ಅನ್ನೋ ಒಂದು ಥಾಟ್ ಪ್ರೊಸೆಸ್ ನಾವು ಬರಬೇಕಾಗುತ್ತೆ ಅನ್ನೋದನ್ನ ನೀವು ತಿಳ್ಕೋಬೇಕು. ಮೆಡಿಕಲ್ ಇನ್ಫ್ಲೇಷನ್ ಪ್ರಕಾರ ನಮ್ಮ ಭಾರತದಲ್ಲಿ 11ರಿಂದ 12% ಪ್ರತಿ ವರ್ಷ ಇದೆ. ಅಂದ್ರೆ ಮೆಡಿಕಲ್ ಬಿಲ್ಸ್ಗಳು ಡಬಲ್ ಆಗ್ತಾ ಇದೆ ಪ್ರತಿ 6ರಿಂದ 7 ವರ್ಷಕ್ಕೆ. ಆ ಕಾರಣಕ್ಕೆ ಏನಾದ್ರು ನಾವು ಹೆಲ್ತ್ ಇನ್ಶೂರೆನ್ಸ್ ತಗೋಬೇಕಾ? ಅಥವಾ ಇನ್ನೊಂದು ಪಾಯಿಂಟ್ ನೋಡಿ, ಈ ಹಾರ್ಟ್ ಸರ್ಜರಿ ಮಾಡಿಸ್ಕೊಳ್ಳುವಂತ ಸಂದರ್ಭ ಬಂದಾಗ ಮೆಟ್ರೋ ಸಿಟೀಸ್ ಅಥವಾ ಬೆಂಗಳೂರು ಆಗಿರ್ಬೋದು, ಹೈದರಾಬಾದ್ ಆಗಿರ್ಬೋದು, ನನ್ನ ವಿಡಿಯೋ ಎಲ್ಲಿಂದ ನೋಡ್ತಿರೋರಾಗಿರ್ಬೋದು, ನಿಮಗೆ ಗಮನದಲ್ಲಿ ಇಟ್ಕೊಳ್ಳಿ, 6ರಿಂದ 8 ಲಕ್ಷ ರೂಪಾಯಿ ಬೇಕಾಗುತ್ತೆ. ಈ ಕಾರಣಕ್ಕೆ ನಾನಾದ್ರೂ ಹೆಲ್ತ್ ಇನ್ಶೂರೆನ್ಸ್ ತಗೋಬೇಕಾ? ಈ ಕ್ಷಣಕ್ಕೆ ನಾವು ಯೋಚನೆ ಮಾಡೋಣ, ಒಂದು ಹಾಸ್ಪಿಟಲೈಸ್ ಆದಾಗ ಒಂದು ICU ಪ್ರತಿ ದಿನಕ್ಕೆ ಎಷ್ಟು ಖರ್ಚಾಗ್ಬೋದು? 25,000 ರೂಪಾಯಿಂದ ಹಿಡಿದು 50,000 ರೂಪಾಯಿವರೆಗೂ ಇದೆ. ಅದೇ ನಾವು 2ರಿಂದ 3 ವಾರಗಳ ಕಾಲ ನಾವು ಹಾಸ್ಪಿಟಲೈಸ್ ಆಗಿದ್ವಿ, ಅದು ICU ಇದ್ವಿ ಅಂದ್ರೆ ಎಷ್ಟಾಗಿರ್ಬೋದು ಹೇಳಿ? 2ರಿಂದ 3 ಲಕ್ಷ ರೂಪಾಯಿ ಆಗುತ್ತೆ. ಹಾಗಿದ್ರೆ ಈ ಕಾರಣಕ್ಕೆ ನಾನಾದ್ರೂ ಹೆಲ್ತ್ ಇನ್ಶೂರೆನ್ಸ್ ತಗೋಬೇಕಂತ ನೀವು ಕೇಳ್ತಿದ್ದೀರಾ? ಅಥವಾ ಸರ್ ಯಾವ ಹೆಲ್ತ್ ಇನ್ಶೂರೆನ್ಸ್ ಬೇಡ ಸರ್, ಪರವಾಗಿಲ್ಲ, ಹಾಸ್ಪಿಟಲೈಸ್ ಆಗಿದ್ರು ಪರವಾಗಿಲ್ಲ ಸರ್, ನನ್ನ ಹತ್ರ ಒಂದಷ್ಟು ಸೇವಿಂಗ್ಸ್ ಇಟ್ಕೊಂಡಿದ್ದೀನಿ ಅಂತಂದು, ಹಾಗಿದ್ರೆ ಹೆಲ್ತ್ ಇನ್ಶೂರೆನ್ಸ್ ಬೇಡವಾ? ಇಷ್ಟೆಲ್ಲ ಹೇಳಿದ ಮೇಲೆ ಕೂಡ ಒಂದು ಕನ್ಕ್ಲೂಷನ್ ಅನ್ಸುತ್ತೆ ನಿಮಗೆ, ನಾನು ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳೋದೇ ಒಳ್ಳೇದು ಅಂತ ಒಂದಷ್ಟು ಜನಕ್ಕೆ ಅನ್ಸಿರುತ್ತೆ. ಅಥವಾ ಇನ್ಶೂರೆನ್ಸ್ ತಗೋಣ ಸರ್, ತುಂಬಾ ಮುಖ್ಯ ಅನಿಸ್ತಾ ಇದೆ ನನಗೆ ಇವಾಗ. ನಾನು ಇನ್ನೂ ನಿಮಗೆ ಬ್ರೇಕ್ ಡೌನ್ ಮಾಡಿ ಹೇಳ್ತಾ ಹೋಗ್ತಿರ್ತೀನಿ, ಯಾವ ರೀತಿಯಾಗಿ ನಮ್ಗೆ ಒಂದಷ್ಟು ಬೆನಿಫಿಟ್ ಇದೆ, ಅದನ್ನು ಹೇಗೆ ಯುಟಿಲೈಸ್ ಮಾಡ್ಕೋಬೇಕು ಇನ್ಶೂರೆನ್ಸ್ನ, ಯಾವ ಇನ್ಶೂರೆನ್ಸ್ ತಗೋಬೇಕು ಸರ್, ಇವೆಲ್ಲ ದೊಡ್ಡ ಸಮಸ್ಯೆ ಸರ್, ತುಂಬಾ ಕನ್ಫ್ಯೂಷನ್ ಇದೆ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಅಂದರೆ ಖಂಡಿತವಾಗ್ಲೂ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ. ಇದಕ್ಕೊಂದು ನಾನು ಒಂದು ಎಕ್ಸಾಂಪಲ್ ಅನ್ನು ಕೊಡ್ತೀನಿ. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಒಂದು 60,000 ರೂಪಾಯಿ ಪ್ರತಿ ತಿಂಗಳು ದುಡಿತಿದ್ದಾನೆ ಅಂತ ಇಟ್ಕೊಳ್ಳಿ. ಅವನು ಯಾವುದೋ ಹಾಸ್ಪಿಟಲೈಸ್ ಆದ ಅಂತ ಅನ್ಕೊಳ್ಳಿ, ಒಂದು ಹಾರ್ಟ್ ಸರ್ಜರಿ ಅಂತ ಇಟ್ಕೊಳ್ಳಿ. ಓಕೆ, ಒಂದು 6 ಲಕ್ಷ ರೂಪಾಯಿ ಬಿಲ್ ಬಂತು ಅಂತ ಅನ್ಕೊಳ್ಳಿ. ಅವನ 10 ತಿಂಗಳ ಸಂಬಳ ಕೇವಲ ಒಂದೇ ವಾರದಲ್ಲಿ ಕಿತ್ಕೊಂಡ್ಬಿಡುತ್ತೆ. ಈ ಒಂದು ಸಿಚುವೇಶನ್ ನಾವು ಅನುಭವಿಸಬೇಕಾಗುತ್ತಾ? ಬೇಡ. ಸೊ ಇದೇ ಕಾರಣಕ್ಕೆ ನಾವೊಂದು ಹೆಲ್ತ್ ಇನ್ಶೂರೆನ್ಸ್ ಅನ್ನು ತಗೊಳ್ಳುವಂಥ ಸಂದರ್ಭದಲ್ಲಿ ನಾವು ಅದರಿಂದ ಏನೋ ರಿಟರ್ನ್ ತಗೋಬೇಕು ಅಂತ ತಗೋಬಾರ್ದು. ಇಟ್ಸ್ ಎ ಸರ್ವೈವಲ್ ಅಂತ ತಗೋಬೇಕು, ನಮ್ಮ ಲೈಫ್ನ ಪ್ರೊಟೆಕ್ಷನ್ ಅಂತ ತಗೊಳ್ಬೇಕು. ಈ ಕಾರಣಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಟು ಮೇಕ್ ಇಟ್ ರೈಟ್ ನಾವು ಅಂತ ನಾನು ಫಸ್ಟ್ ಹೇಳಿ. ಇನ್ನು ಮೇಜರ್ 2ನೇ ಪಾಯಿಂಟ್ ವಿಷಯ ಬರುತ್ತೆ. ಆಕ್ಚುಲ್ ಆಗಿ ಒಂದು ಒಳ್ಳೆಯ ಹೆಲ್ತ್ ಇನ್ಶೂರೆನ್ಸ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಮೊದಲನೇ ಅಲ್ವಾ. ಒಂದು ಇನ್ಶೂರೆನ್ಸ್ ಕಂಪನಿ ಏನ್ ಮಾಡುತ್ತೆ ಅಂದ್ರೆ, ಒಂದು ಮೆಡಿಕಲ್ ಎಕ್ಸ್ಪೆನ್ಸಸ್ ಆಗಿರ್ಬೋದು ಅಥವಾ ಟೆಸ್ಟ್ಗಳಾಗಿರ್ಬೋದು
ಅಥವಾ ಸರ್ಜರಿಗಳಾಗಿರ್ಬೋದು ಅಥವಾ ಯಾವುದೇ ರೀತಿಯ ಮೇಜರ್ ಒಂದು ನಾವು ಹಾಸ್ಪಿಟಲೈಸ್ ಆದಾಗ ಅದಕ್ಕೆ ಒಂದು ಇನ್ಶೂರೆನ್ಸ್ ಕಂಪನಿ ಪರ್ಫೆಕ್ಟಾಗಿ ಪೇ ಮಾಡುತ್ತೆ. ಇಂದು ಇನ್ಶೂರೆನ್ಸ್ ಕಂಪನಿ ಪರ್ಫೆಕ್ಟಾಗಿ ಪೇ ಮಾಡುತ್ತೆ, ಅದು ಕೂಡ ನಿಮ್ಮ ಸಮ್ ಅಶ್ಯೂರ್ಡ್ ಏನು ತಗೊಂಡಿರ್ತೀರಿ ಇನ್ಶೂರೆನ್ಸ್ಗೆ ಅದರೊಳಗಡೆ ಪೇ ಮಾಡಿ. ಇನ್ನು ಸಬ್ ಪಾಯಿಂಟ್ ಅಂತ ನಾವು ಹೇಳೋದಾಯ್ತು ಅಂದರೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕೂಡ ಇದೆ. ಅಂದರೆ ನೀವು ಯಾವಾಗ ನೆಟ್ವರ್ಕ್ ಇರುವಂಥ ಹಾಸ್ಪಿಟಲೈಸ್ಗೆ ನೀವು ಅಡ್ಮಿಟ್ ಆಗ್ತೀರಾ ಆ ಸಮಯದಲ್ಲಿ ಡೈರೆಕ್ಟಾಗಿ ಇನ್ಶೂರೆನ್ಸ್ ಅವರು ನಿಮಗೆ ಹಾಸ್ಪಿಟ್ಲಿಗೆ ಪೇ ಮಾಡ್ತಾರೆ. ಸೊ ಅದರಿಂದ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕೂಡ ಸಿಗುತ್ತೆ. ಅದು ಒಳ್ಳೆಯ ಇನ್ಶೂರೆನ್ಸ್ ನೀವು ಪ್ಲಾನನ್ನು ತಗೊಂಡಾಗ ಅದು ಒಂದು ಒಳ್ಳೆಯ ಇನ್ಶೂರೆನ್ಸ್ ಕಂಪನಿಯಲ್ಲಿ ನೀವು ಒಂದು ಪಾಲಿಸಿಯನ್ನು ತಗೊಂಡಾಗ. ಇನ್ನು ಮೂರನೇ ಸಬ್, ನೀವು ಕೇವಲ ಪೇ ಮಾಡಬೇಕಾಗಿರೋದು ನಾನ್ ಮೆಡಿಕಲ್ ಇನ್ಶೂರೆನ್ಸ್ಗೆ ಮಾತ್ರ. ಅಂದರೆ ನಿಮ್ಮ ಮೆಡಿಕಲ್ ಇನ್ಶೂರೆನ್ಸಲ್ಲಿ ಯಾವುದಕ್ಕೆ ಪೇಬಲ್ ಮಾಡುವಂಥದ್ದಿಲ್ಲ ಅದಕ್ಕೆ ಮಾತ್ರ ನೀವು ಪೇ ಮಾಡುವಂಥದ್ದು ಇರುತ್ತೆ. ದಿಸ್ ಇಸ್ ಕಾಲ್ಡ್ ಗುಡ್ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳುವಂಥ ಒಂದು ಪಾಲಿಸಿ, ಅಂದರೆ ಆ ಒಂದು ಪ್ಲಾನ್ಗಳು ಅಂತ. ಇನ್ನು ನಾಲ್ಕನೇ ಸಬ್ ವಿಷಯ ಅಂದರೆ ದ ಕಂಪನಿ, ಅಂದರೆ ಯಾವ ಇನ್ಶೂರೆನ್ಸ್ ಅವರು ಡೈರೆಕ್ಟಾಗಿ ಒಂದು ಹಾಸ್ಪಿಟ್ಲಿಗೆ ಪೇ ಮಾಡ್ತಾರೆ. ನೀವು ಯಾವುದೇ ರೀತಿಯ ಒದ್ದಾಡುವ ನೆಸೆಸಿಟಿ ಇಲ್ಲ. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ಇದಕ್ಕೆ. ನೀವು ಯಾವುದೊಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿರ್ತೀರಿ, ಅವ್ರು ಅಂತಾರೆ ಸರ್ ಇದು ನೆಟ್ವರ್ಕಿಂಗ್ ಹಾಸ್ಪಿಟಲ್ ಅಲ್ಲ, ನೀವು ಇವಾಗ ಪೇ ಮಾಡಿ ಆಮೇಲೆ ರೀಇಂಬರ್ಸ್ಮೆಂಟ್ ಮಾಡಿ ಅಂತ ಹೇಳ್ತೀವಿ. ಅದಕ್ಕೊಂದಷ್ಟು ಡಾಕ್ಯುಮೆಂಟ್ಗಳನ್ನು ನೀವು ಒದ್ದಾಡಬೇಕಾಗುತ್ತೆ. ಈಗೋಜ್ ಇರೋದು ಒಂದು ಪರ್ಫೆಕ್ಟ್ ಆಗಿರುವಂಥ ಗುಡ್ ಹೆಲ್ತ್ ಇನ್ಶೂರೆನ್ಸ್ ಪ್ಲಾನನ್ನು ತಗೊಂಡಾಗ ನಿಮಗೆ ಯಾವುದೇ ರೀತಿಯ ನೆಸೆಸಿಟಿ ಇರೋದಿಲ್ಲ ಅಲ್ಲಿ ರೀಇಂಬರ್ಸ್ಮೆಂಟ್ ಒದ್ದಾಟಕ್ಕೆ. ಆಗೇನು ಮಾಡುತ್ತೆ, ಆ ಕಂಪನಿ ಡೈರೆಕ್ಟಾಗಿ ಹಾಸ್ಪಿಟ್ಲಿಗೆ ಪೇ ಮಾಡುತ್ತೆ. ಸೊ ದ ಬೆಸ್ಟ್ ಗುಡ್ ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ ತಗೊಳ್ಳುವಂಥ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಆ ಒಂದಲ್ಲಿ ಗುಡ್ ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ ಅಲ್ಲಿ ಇರುತ್ತೆ. ಮೇಜರ್ ಕೋರ್ ಫೀಚರ್ ಅಂತ ತಿಳ್ಕೊಬೇಕಾಗುತ್ತೆ ನಾವು ಒಂದು ಇನ್ಶೂರೆನ್ಸ್ ಅನ್ನ ಬೈ ಮಾಡುವಂಥ ಸಂದರ್ಭದಲ್ಲಿ. ಅದು ಸಮ್ ಇನ್ಶೂರ್ಡ್. ಏನದು ಸಮ್ ಇನ್ಶೂರ್ಡ್ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಏನಾದ್ರು ಒಂದು ಪ್ರೀಮಿಯಂ ಅನ್ನು ತಗೊಳ್ಬೇಕಾದ್ರೆ ಒಂದು ಇಷ್ಟು ಅಮೌಂಟ್ ಅಂತ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಒಂದು 10 ಲಕ್ಷ ರೂಪಾಯಿಯಷ್ಟು ನೀವು ಹೆಲ್ತ್ ಇನ್ಶೂರೆನ್ಸ್ ಅನ್ನು ಬೈ ಮಾಡಿರ್ತೀರ ಅಂತ ಇಟ್ಕೊಳ್ಳೋಣ. ಆ ಪ್ರೀಮಿಯಂ ಒಂದು ಎಷ್ಟು ಆಗಿರ್ಬೋದು, ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಾನು. ಆದರೆ ದ ಮೋಸ್ಟ್ ಇಂಪಾರ್ಟೆಂಟ್, ನೀವು ಎಷ್ಟಕ್ಕೆ ಸಮ್ ಇನ್ಶೂರ್ಡ್ ಮಾಡಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೀವು 10 ಲಕ್ಷಕ್ಕೆ ಮಾಡ್ತಾ ಇದ್ದೀರಾ, 20 ಲಕ್ಷಕ್ಕೆ ಮಾಡ್ತಾ ಇದ್ದೀರಾ, ಅಥವಾ 40 ಲಕ್ಷಕ್ಕೆ ಮಾಡ್ತಾ ಇದ್ದೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವತ್ತು ನೀವು ಒಂದು ಹೆಲ್ತ್ ಇನ್ಶೂರೆನ್ಸ್ ಬೈ ಮಾಡುವಂಥ ಸಂದರ್ಭದಲ್ಲಿ ಸಮ್ ಇನ್ಶೂರ್ಡ್ ಎಷ್ಟು ಮಾಡ್ತಾ ಇದ್ದೀರಾ, ನಿಮ್ಮ ಒಂದು ಲೈಫ್ನ ರಿಸ್ಕ್ ಯಾವ ಥರ ಇದೆ ಅನ್ನೋದನ್ನ ಬೇಸಿಸ್ ಮೇಲೆ ನೀವು ಸಮ್ ಇನ್ಶೂರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ದಟ್ ಈಸ್ ಕಾಲ್ಡ್ ಕೋರ್ ಫೀಚರ್ ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನು ಸೆಕೆಂಡ್ ಮೇಜರ್ ಪಾಯಿಂಟ್ ಬಂದು ರೂಮ್ ರೆಂಟ್ ಲಿಮಿಟ್ ಇರುತ್ತೆ. ನಿಮ್ಗೆ ಗೊತ್ತಿರ್ಬೋದು, ಎಷ್ಟೋ ಹಾಸ್ಪಿಟಲೈಸಲ್ಲಿ ನೀವು ಅಡ್ಮಿಟ್ ಆದಾಗ ಒಂದು ಇನ್ಶೂರೆನ್ಸ್ ಪಾಲಿಸಿ ಹೇಳ್ಬಿಡುತ್ತೆ, ಇಲ್ಲ ನಿಮ್ಮ ಒಂದು ರೂಮ್ ರೆಂಟ್ 2,000 ರೂಪಾಯಿ ಒಳಗಡೆನೇ ತೊಗೊಳ್ಬೇಕಾಗುತ್ತೆ ಅಥವಾ 1,000 ರೂಪಾಯಿ ಅಷ್ಟೇ ಇರಬೇಕಾಗುತ್ತೆ. ಈ ರೀತಿಯಾಗಿ ಇನ್ಶೂರೆನ್ಸ್ ಕಂಪ್ನಿಗಳು ಹೇಳ್ಬಿಡ್ತಾರೆ. ಸೊ ಆ ಸಂದರ್ಭದಲ್ಲಿ ನೀವು ಒಂದು 4,000 ರೂಪಾಯಿಗೆ ಹೋಗ್ಬಿಟ್ಟಿರ್ತೀರಾ ಅಂತ ಇಟ್ಕೊಳ್ಳೋಣ. ಆಗೇನಾಗುತ್ತೆ, ನಿಮ್ಮ ಪಾಲಿಸಿಗಳಲ್ಲಿ ಕೆಲವು ಪಾಲಿಸಿಗಳಲ್ಲಿ ನಿಮ್ಮ ಒಂದು ಬೇರೆ ಕ್ಲೈಮ್ಗಳನ್ನು ಕಮ್ಮಿ ಮಾಡಿಬಿಡ್ತಾರೆ. ಅದಕ್ಕೆ ಈ ಪಾಲಿಸಿಯನ್ನು ತಗೊಳ್ಳುವಂಥ ಸಂದರ್ಭದಲ್ಲಿ ನೋ ರೂಮ್ ರೆಂಟ್ ಕ್ಯಾಪ್ ಅನ್ನೋದನ್ನು ತಗೊಳ್ಬೇಕಾಗುತ್ತೆ. ಏನಂಗಂದ್ರೆ ಅಂದರೆ ನನಗೆ ಲಿಮಿಟೇ ಇರಬಾರ್ದು, ನಾನು 4,000 ರೂಪಾಯಿಗಾದ್ರೂ ಹೋಗ್ಬೋದು ಅಥವಾ 3,000 ರೂಪಾಯಿ ಬೇಕಾದ್ರೂ ಹೋಗ್ಬೋದು. ಆಗೇನಾಗುತ್ತೆ, ನಿಮ್ಮ ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋದಲ್ಲಿ ಕಮ್ಮಿ ಆಗಲ್ಲ ಅವಾಗ. ಅಂದರೆ ಅವ್ರು ಕ್ಲೈಮ್ ಸೆಟಲ್ಮೆಂಟ್ ಕೊಡುವಂಥ ಸಂದರ್ಭದಲ್ಲಿ ಅದು ಕೂಡ ಕಮ್ಮಿ ಮಾಡಲ್ಲ ಅವರು. ಸೊ ಈ ರೀತಿಯ ಆಪ್ಷನನ್ನು ತಗೊಳ್ಬೇಕಾಗುತ್ತೆ. ಇನ್ನು ಇದರಲ್ಲಿ ಮೂರನೇ ವಿಚಾರ ಏನು ಅಂದರೆ ಕೋ ಪೇಮೆಂಟ್ ಸಿಸ್ಟಮ್. ಏನದು ಕೋ ಪೇಮೆಂಟ್ ಸಿಸ್ಟಮ್ ಅಂದರೆ, ನೀವು ಯಾವುದೋ ಒಂದು ಹಾಸ್ಪಿಟಲೈಸ್ ಆಗಿರುವಂಥ ಸಂದರ್ಭದಲ್ಲಿ ಒಂದು ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ಟೈಮಲ್ಲಿ ಒಂದು 10% ನೀವು ಪೇ ಮಾಡಬೇಕಾಗುತ್ತೆ ರೀ. ಇನ್ನು ನಿಮ್ಮ ಇಶ್ಯೂ ಏನಿದೆ, ಇನ್ಶೂರೆನ್ಸ್ ಪಾಲಿಸಿ ತೊಗೊಂಡಿದ್ರೆ ಅದರಲ್ಲಿ ಇದಿದೆ ಅದಿದೆ ಅಂತೆಲ್ಲ ಹೇಳಿ ಒಂದು 10% ಪೇ ಮಾಡುವಂಥ ಸಂದರ್ಭ ಕೂಡ ಬರುತ್ತೆ. ಆಗ ನಾವೇನು ಮಾಡಬೇಕು, ಯಾವುದೇ ಕಾರಣಕ್ಕೂ ಕೂಡ 0% ಇಟ್ಕೋಬೇಕಿದೆ. ಯಾವಾಗ ದ ಬೆಸ್ಟ್ ಈಸ್ 0% ಇರಬೇಕು. ಯಾವುದೇ ರೀತಿಯ ಕೋ ಪೇಮೆಂಟ್ಗಳಿರ್ಬೇಕು. ಬಿಕಾಸ್ ನಾವು ಪಾಲಿಸಿನ ಪೇ ಮಾಡ್ತೀವಿ ರೀ, ನಮ್ಮ ಬೆವರು ಸುರಿಸ್ತಿರೋ ಹಣವನ್ನು ನಾವು ಪ್ರೀಮಿಯಮ್ ಕಟ್ತಾ ಇದ್ದೀವಿ, ನಾವು ಯಾಕೆ ಮತ್ತೆ ಒಂದು ಪೇಮೆಂಟನ್ನು ಮಾಡಬೇಕಾಗತ್ತೆ. ಸೊ ಈ ರೀತಿಯ ವಿಚಾರವನ್ನು ಮೈಂಡ್ಸೆಟಲ್ಲಿ ಇಟ್ಕೊಂಡು ಕೋ ಪೇಮೆಂಟ್ ಇರಬಾರ್ದು, ಅದು 0% ಇರಬೇಕು ಅನ್ನೋದನ್ನ ಮೈಂಡ್ಸೆಟಲ್ಲಿ ಇಟ್ಕೊಂಡು ಎಲ್ಲ ಕೇಳ್ಕೊಂಡ್ರಿ. ಏನೋ ವೇಟಿಂಗ್ ಪೀರಿಯಡು, ಸಮ್ ಅಶ್ಯೂರ್ಡ್ ಸಾರ್, ಇವೆಲ್ಲ ಸಿಕ್ಕಾಪಟ್ಟೆ ತಲೆನೋವು ಸರ್. ವೇಟಿಂಗ್ ಪೀರಿಯಡ್ ಅಂತೀರಿ, ಸಮ್ ಅಶ್ಯೂರ್ಡ್ ಅಂತೀರಿ, ಅಥವಾ ನನಗೆ ಲೋನ್ಲಿ ಫೀಲ್ ಆಗ್ತಿದೆ ಸರ್, ನನಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ, ಬಟ್ ನನಗೆ ಹೆಲ್ತ್ ಇನ್ಶೂರೆನ್ಸ್ ತೊಗೊಳ್ಬೇಕು ಸರ್, ಒಟ್ಟಿನ ನಾನು ಹೆಲ್ತ್ ಇನ್ಶೂರೆನ್ಸ್ ತೊಗೊಳ್ಳೋ ಆಸೆ ಇದೆ ಸರ್. ನೀವು ವೇಟಿಂಗ್ ಪೀರಿಯಡ್ ಅಂತೀರಿ, ಹಾರ್ಟ್ ಸರ್ಜರಿ ಅಂತೀರಿ, ಆಮೇಲೆ ನನಗೆ ರೂಮ್ ರೆಂಟು ಇಷ್ಟೇ ಇರಬೇಕು ಅಂತ ಅಂತೀರಿ. ನನಗೆ ಎಲ್ಲ ಏನೂ ಗೊತ್ತಾಗ್ತಿಲ್ಲ ಸರ್, ನನಗೆ ಒಬ್ಬಂಟಿ ಅನಿಸಿದೆ, ನನಗೇನಾದರೂ ಒಂದು ಸಹಾಯ ಮಾಡ್ಬೋದಾ ಅಂತ ಕೇಳಿದ್ರೆ ನಾನು ಇಲ್ಲೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾವುದೇ ರೀತಿಯ ಸ್ಪ್ಯಾಮ್ ಕಾಲ್ಸ್ ಬೇಡ ನಿಮಗೆ. ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಇನ್ಶೂರೆನ್ಸ್ಗೆ ನೀವು ಒಂದಷ್ಟು ಡೇಟಾಸ್ಗಳನ್ನು ಕೊಟ್ಟಿರ್ತೀರಿ. ನಿಮ್ಮ ಹೆಸರು, ನಿಮ್ಮ ಫೋನ್ ನಂಬರ್, ನಿಮ್ಮ ತಂದೆ ಹೆಸರು, ಅವ್ರ ಫೋನ್ ನಂಬರ್ ಎಲ್ಲ ಕೊಟ್ಟು ಮೊದಲನೇ ಪ್ರೀಮಿಯಂ ನೋಡ್ಬಿಟ್ಟು ಬೇಡ ಅಂದ್ಬಿಟ್ಟಿರ್ತೀರ. ಅವ್ರೊಂದು 20 ಸಲ ಕಾಲ್ ಮಾಡ್ತಾರೆ, ಸರ್ ನಿಮ್ಗೆ ಈ ಥರ ಇನ್ಶೂರೆನ್ಸ್ ಬೇಕಾ, ಆ ಥರ ಇನ್ಶೂರೆನ್ಸ್ ಬೇಕಾ, ಈ ಥರ ತೊಗೊಳ್ತೀರಾ ಸರ್ ನೀವು, ನಮ್ಮ ಹತ್ರ ಈ ಥರ ಇದೆ. ಪ್ರತಿ ಸಲ ನೀವು ಇನ್ಶೂರೆನ್ಸನ್ನು ಗಮನಿಸಿ, ಅವ್ರಿಗೆ ಯಾವ್ದು ಬೇಕೋ ಅದನ್ನು ನಮಗೆ ಕೊಡ್ತಾರೆ, ನಮಗೆ ಯಾವ್ದು ಬೇಕೋ ನಾವು ಅದನ್ನು ತೊಗೊಳಕ್ಕಾಗೋದಿಲ್ಲ ಅಲ್ವರಾ. ಯಾವಾಗೂ ಅವ್ರನ್ನ ನಮಗೆ ರೆಕಮೆಂಡ್ ಮಾಡ್ತಾರೆ, ಸರ್ ಈ ಥರ ಇದೆ ತೊಗೊಳ್ತೀರಾ ಸರ್, ನನಗೆ ಈ ಥರ ಬೇಕು ಕೊಡ್ತೀರಾ ಅಂತ ಯಾವತ್ತೂ ಕೂಡ ನೀವು ಕೇಳಿರೋದಿಲ್ಲ. ಈ ರೀತಿಯ ಸುಮಾರು ಟೆನ್ಷನ್ಸ್ಗಳು, ತಲೆನೋವುಗಳು ಬಂದ್ಬಿಡುತ್ತೆ. ಅದಕ್ಕೆ ನಾನು ಇಲ್ಲಿ ಸಜೆಸ್ಟ್ ಮಾಡ್ತೀನಿ, ಬಿಟ್ಟು ಒಂದು ಅಪ್ಲಿಕೇಶನ್. ಎಸ್, ಈ ಒಂದು ಪ್ಲಾಟ್ಫಾರ್ಮ್ನಲ್ಲಿ 30 ಮಿನಿಟ್ಸ್ ಫ್ರೀಯಾಗಿ ನಿಮಗೆ ಗೈಡ್ ಮಾಡ್ತಾರೆ, ಯಾವ ರೀತಿಯಾಗಿ ತೊಗೊಳ್ಬೇಕು, ಯಾವ ಇನ್ಶೂರೆನ್ಸ್ ಇದೆ, ಹೇಗೆ ತೊಗೋಬೇಕು, ನಮಗೆ ಯಾವ ಥರ ಪ್ರೀಮಿಯಂ
ಸೂಟ್ ಆಗುತ್ತೆ, ಯಾವುದು ಸಮ್ ಅಶ್ಯೂರ್ಡ್ ಬೆಸ್ಟ್ ಅನಿಸುತ್ತೆ, ಈ ರೀತಿಯಾಗಿ ಫ್ರೀಯಾಗಿ 30 ಮಿನಿಟ್ಸ್ ನಿಮಗೆ ಒಂದು ಗೈಡೆನ್ಸ್ ಕೂಡ ನೀವು ಪಡ್ಕೋಬೋದು. ಅಷ್ಟೇ ಅಲ್ಲ ರೀ, IRDI ಸರ್ಟಿಫೈಡ್ ಆಗಿದ್ದಾರೆ ಇವರು. ಯಾವುದೇ ರೀತಿಯ ಸ್ಪ್ಯಾಮ್ ಕಾಲ್ಸ್ ಇರೋದಿಲ್ಲ, ಅಥವಾ ನೋ ಪುಷಿ ಸೇಲ್ಸ್ ಅಂತ ಕರೀತಾರೆ ಇವರಲ್ಲಿ ಡಿಟೋ. ಏನಂದರೆ ಇದನ್ನು ಹೆಂಗಾರ ಮಾಡಿ ಸೆಲ್ ಮಾಡಿಬಿಟ್ರೆ ಸಾಕು, ಈ ಪ್ರೀಮಿಯಮ್ನ ಹೆಂಗಾರ ಮಾಡಿ ಒಂದು ಪಾಲಿಸಿನ ಸೆಲ್ ಮಾಡಿಬಿಟ್ರೆ ಸಾಕು ಅನ್ನೋ ಟೆನ್ಷನ್ ಇವ್ರ ಹತ್ರ ಇರೋದಿಲ್ಲ. ನಿಮಗೆ ಯಾವುದು ಬೇಕು, ಎಷ್ಟಕ್ಕೆ ಬೇಕು, ಯಾವುದು ಬೇಕು ಅದನ್ನು ಮಾತ್ರ ನೀವು ತಗೊಳ್ಳುವಂಥ ಒಂದು ಆರಾಮಾಗಿ ತೊಗೊಳ್ಬೋದು. ಯಾಕೆ ಟೆನ್ಷನ್ ಇರೋದಿಲ್ಲ. ಅವರೇ ಕ್ಲೀನಾಗಿ ಗೈಡ್ ಕೂಡ ಮಾಡ್ತಾರೆ ನಿಮಗೆ. ಫ್ರೀಯಾಗಿ ನಿಮಗೆ 30 ನಿಮಿಷಗಳ ಕಾಲ ಅವರು ಒಂದು ಕೂಡ ಮಾತಾಡ್ತಾರೆ ನಿಮ್ಮ ಜೊತೆ. ಯಾವುದೇ ರೀತಿಯ ಸ್ಪ್ಯಾಮ್ ಕಾಲ್ಸ್ ಇರೋದು ಅಂದರೆ ನೀವು ಡೇಟಾಸ್ ಕೊಟ್ಟು ಮತ್ತೆ ತೊಗೊಳ್ತೀರಾ ಸರ್ ಇದು ತೊಗೊಳ್ತೀರಾ, ಈ ಪಾಲಿಸಿ ತೊಗೊಳ್ತೀರ ಅಂದ್ರಲ್ಲ ಸರ್, ಯಾಕೆ ಬೇಡ ಅಂದರೆ ಈ ರೀತಿ ಯಾವುದೇ ಟೆನ್ಷನ್ ಇರೋಲ್ಲ, ಟ್ರೈ ಡಿಟೋ ಅಂತ ಹೇಳಿ. ಅದು ಮುಖ್ಯವಾಗಿ ನಿಮ್ಮ ಒಂದು ಬೇಕಾಗಿರುವಂಥ ಭಾಷೆಯಲ್ಲಿ ಅವ್ರು ಎಕ್ಸ್ಪ್ಲೇನನ್ನು ಕೂಡ ಮಾಡ್ತಾರೆ. ನೀವು ಬೇಕಾದ್ರೆ ಕಂಪ್ಯಾರಿಸನ್ ಕೂಡ ಮಾಡ್ಕೋಬೋದು. ನನ್ನ ಬಜೆಟ್ ತಕ್ಕಂಗೆ ನನ್ನ ಫ್ಯಾಮಿಲಿಗೆ ಯಾವ ರೀತಿ ನಾನು ಸೆಕ್ಯೂರ್ಡ್ ಮಾಡಬೇಕು ಅನ್ನೋದು ಕೂಡ ನೀವು ಇಲ್ಲಿ ಚೆಕ್ಕನ್ನು ಮಾಡ್ಕೋಬೋದು. ಅಷ್ಟೇ ಅಲ್ಲ ರೀ, ನೀವೊಂದು ಅಪ್ಲಿಕೇಶನ್ನ ಫಿಲ್ ಮಾಡುವಂಥ ಸಂದರ್ಭದಲ್ಲಿ ಇವ್ರು ಹೆಲ್ಪ್ ಕೂಡ ಮಾಡ್ತಾರೆ. ಬಿಕಾಸ್ ನಾಳೆ ದಿವಸ ರಿಜೆಕ್ಟ್ ಆಗುವಂಥ ಸಂದರ್ಭದಲ್ಲಿ ನೀವು ಬೈಕೋಬಾರದಲ್ಲ ಅವ್ರನ್ನ. ಸೊ ಅದಕ್ಕೆ ಇಲ್ಲಿ ನಿಮ್ಮೊಂದು ಅಪ್ಲಿಕೇಶನನ್ನು ಫಿಲ್ ಮಾಡೋದಕ್ಕೂ ಕೂಡ ಇವ್ರು ಗೈಡ್ ಮಾಡ್ತಾರೆ, ನಿಮ್ಮ ಜೊತೆ ನಿಂತ್ಕೊಂಡು ಅವರು ಕೂಡ ಹೆಲ್ಪನ್ನು ಮಾಡ್ತಾರೆ. ನೀವು ಒಂದ್ಸಲ ಈ ಡಿಟೋದಲ್ಲಿ ನೀವು ಅದನ್ನೊಂದು ಪಾಲಿಸಿಯನ್ನು ತಗೊಂಡಂಥ ಸಂದರ್ಭದಲ್ಲಿ ನಿಮಗೆ ಲೈಫ್ ಟೈಮ್ ನಿಮಗೆ ಸಪೋರ್ಟನ್ನು ಕೊಡ್ತಾರೆ 24/7. ದಿಸ್ ಈಸ್ ಅ ಸ್ಪೆಷಾಲಿಟಿ ಆಫ್ ಡಿಟೋ. ಅಂದರೆ ಕೆಲವು ಸಲ ಅನ್ಸ್ಬಿಡುತ್ತೆ, ನಾನು ಈ ಪಾಲಿಸಿ ತೊಗೊಂಡ್ಬಿಟ್ಟೆ, ಇದರೊಳಗಡೆ ನನಗೇನು ಕಾಲ್ಸು ಕೂಡ ನನಗೆ ಸಪೋರ್ಟ್ ಸಿಗ್ತಲ್ಲ ಅಂತ ಯಾವತ್ತೂ ನಿಮ್ಗೆ ಅನ್ನಿಸ್ಬಾರ್ದು. ನೀವೊಬ್ರು ಲೋನ್ಲಿ ಅನ್ನಿಸ್ಬಾರ್ದು. ವೆನ್ ಇಟ್ ಕಮ್ಸ್ ಟು ದ ಹಾಸ್ಪಿಟಲ್ ಬಿಲ್ಸ್ ಬಂದಾಗಲೂ ಕೂಡ ಡಿಟೋ ಇಸ್ ದ ಬೆಸ್ಟ್ ಪ್ಲ್ಯಾಟ್ಫಾರ್ಮ್. ನಿಮಗೆ ಗೈಡ್ ಕೂಡ ಮಾಡ್ತಾರೆ, ಹೇಗೆ ಯಾವ ರೀತಿ ನೀವು ಅಪ್ಲಿಕೇಶನನ್ನು ನೀವು ಮಾಡಿದ್ದೀರಿ, ಯಾವುದಾದನ್ನು ತೊಗೊಂಡಿದ್ದೀರಿ, ಈ ಪಾಲಿಸಿಲಿ ಇದು ಬರುತ್ತೆ ಅಂತ. ಇಂಪಾರ್ಟೆಂಟಾಗಿ ಹಾಸ್ಪಿಟಲ್ ಬಿಲ್ಸ್ ಅಂತ ಬಂದಾಗ ನಮಗೆ ಕೈ ನಡಕ ಬರುತ್ತೆ. ಯಾಕಂದರೆ ನಾವು ಪಾಲಿಸಿ ತೊಗೊಂಡಿದ್ವಿ, ನನಗೆ ಇದಾಗುತ್ತೋ ಇಲ್ವೋ ಅನ್ನೋದೆಲ್ಲ ಬರುತ್ತೆ. ಸೊ ಇಲ್ಲಿ ನಿಮಗೆ ಅವರು ಲೈಫ್ ಟೈಮ್ ಸಪೋರ್ಟ್ 24/7 ಕೂಡ ಕೊಡ್ತಾ ಇದ್ದಾರೆ. ಈಗ ಆಲ್ರೆಡಿ ರೇಟೆಡ್ ಆಗಿರೋದು 4.9 ಆಗಿದೆ, ಅದು ಕೂಡ 15,000 ಯೂಸರ್ಸ್ ಅಲ್ಲಿ. ನೀವೇನಾದರೂ ಫೈನಲೈಸ್ ಮಾಡಬೇಕು ಒಂದು ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿನ ತೊಗೊಳ್ಬೇಕಾದ್ರೆ ಅಂದರೆ ಪ್ಲೀಸ್ ಚೆಕ್ ಟ್ರೈ ಡಿಟೋ. ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಕಮೆಂಟಲ್ಲಿ ಕೂಡ ಪಿನ್ ಮಾಡಿರ್ತೀನಿ. ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆ, ಯಾವುದೇ ರೀತಿಯ ಡೌಟ್ ಇದೆ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಅಂದರೆ ಕಂಪ್ಲೀಟಾಗಿ 30 ಮಿನಿಟ್ಸ್ ಫ್ರೀ ಕಾಲ್ಸ್ ಕೂಡ ಕೊಡ್ತಾರೆ, ಲೈಫ್ ಟೈಮ್ ಸಪೋರ್ಟ್ ಕೊಡ್ತಾರೆ. ನೀವು ಯಾವ ಪ್ರೀಮಿಯಮ್ನ ತೊಗೋಬೇಕು ನಿಮ್ಮ ಬಜೆಟ್ ಪ್ರಕಾರ, ನಿಮ್ಮ ಫ್ಯಾಮಿಲಿ ಪ್ರಕಾರನ ಇನ್ ಡೀಟೇಲಾಗಿ ಇರೋದ್ರ ನೀವು ಕೂಡ ಕೇಳ್ಕೊಬೋದು, ಗೈಡು ಮಾಡ್ಬೋದು. ಅಷ್ಟೇ ಯಾಕ್ರಿ ಒಂದು ಅಪ್ಲಿಕೇಶನ್ ಫಿಲ್ ಮಾಡೋದು ಕೂಡ ಹೆಲ್ಪ್ ಮಾಡ್ತಾರೆ, ಯಾಕಂದ್ರೆ ನಾಳೆ ದಿವಸ ರಿಜೆಕ್ಟ್ ಆಗಬಾರ್ದಲ್ಲ. ಸೊ ಆ ಕಾರಣಕ್ಕೆ. ಸೊ 8ನೇ ಪಾಯಿಂಟ್, ದ ಬೆಸ್ಟ್ ಈಸ್ ಟ್ರೈ ಡಿಟೋ ಅಂತ ಹೇಳ್ಬೋದು. ಇನ್ನು 4ನೇ ಪಾಯಿಂಟ್ ಅದರೊಳಗಡೆ ರಿಸ್ಟೋರೇಷನ್ ಬೆನಿಫಿಟ್. ಏನದು ರಿಸ್ಟೋರೇಷನ್ ಬೆನಿಫಿಟ್ ಅಂತಂದರೆ, 1 ವರ್ಷದಲ್ಲಿ ಒಂದು 10 ಲಕ್ಷ ರೂಪಾಯಿ ನೀವು ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ. ನೀವು ಅದನ್ನು ಸಮ್ ಅಶ್ಯೂರ್ಡ್ ಕೂಡ ಯೂಸ್ ಮಾಡ್ಕೊಂಡ್ಬಿಟ್ಟಿದ್ರೆ ಅಂದರೆ ಯಾವುದೊಂದು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿರೋ ಒಂದು 9 ಲಕ್ಷ 9.5 ಲಕ್ಷ ಆಗ್ಬಿಟ್ಟಿದೆ. ಬಟ್ ಇದರಲ್ಲಿ ಒಂದು ರೀಚಾರ್ಜ್ ಬೆನಿಫಿಟ್ ಕೂಡ ಕೊಡಬೇಕಾಗುತ್ತೆ. ರೀಚಾರ್ಜ್ ಬೆನಿಫಿಟ್ ಅಂತಂದರೆ ಮತ್ತೆ ನಾನು ಆ ಪ್ರೀಮಿಯಮನ್ನು ಪೇ ಮಾಡ್ತೀನಿ, ಅದು ನನಗೆ ಮತ್ತೆ ಅದೇ ಸೇಮ್ ಇಯರಲ್ಲೇ ಕಂಟಿನ್ಯೂ ಆಗಬೇಕು. ಅರ್ಥ ಆಗ್ತಿದೆ ನಾನು ಹೇಳಿದ್ದು? ಈಗ ಒಂದು 10 ಲಕ್ಷ ರೂಪಾಯಿ ತೊಗೊಂಡು ನೀವು 9.5 ಲಕ್ಷ ರೂಪಾಯಿ ನೀವು ಇನ್ಶೂರ್ಡನ್ನು ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಒಂದು ಹಾರ್ಟ್ ಸರ್ಜರಿಗೋ, ಮೇಜರ್ ಯಾವುದೋ ಒಂದು ಥೈರಾಯ್ಡ್ಗೋ ಯಾವುದಕ್ಕೋ ಒಂದು ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಬಟ್ ರೀಚಾರ್ಜ್ ಬೆನಿಫಿಟ್ ಕೊಡೋದ್ರಿಂದ ಅದೇ ವರ್ಷಕ್ಕೆ ಮತ್ತೆ 10 ಲಕ್ಷ ರೂಪಾಯಿನ ನೀವು ಯೂಸ್ ಮಾಡ್ಕೋಬೋದು. ಈ ಒಂದು ಬೆನಿಫಿಟ್ ಇರೋದ್ರಿಂದ ತುಂಬಾ ಮುಖ್ಯ ಆಗುತ್ತೆ. ಇನ್ನು ಮೇಜರ್ 5ನೇ ಪಾಯಿಂಟ್ ಬಂದು ಪ್ರೀ ಅಥವಾ ಪೋಸ್ಟ್ ಹಾಸ್ಪಿಟಲೈಸ್. ಏನಂತಂದರೆ ಈ ಕವರ್ ಎಕ್ಸ್ಪೆನ್ಸಸ್ ಬಿಫೋರ್ ಅಡ್ಮಿಷನ್ ಆಗಬೇಕಂದ್ರೆ ಟೆಸ್ಟ್ ತೊಗೊಳ್ಳೋದಾಗಿರ್ಬೋದು ಅಥವಾ ಡಾಕ್ಟರ್ಸ್ ವಿಸಿಟ್ ಆಗಿರ್ಬೋದು, ಈ ರೀತಿಯಾಗಿ. ಇನ್ನು ಆಫ್ಟರ್ ಡಿಸ್ಚಾರ್ಜ್ ಮೆಡಿಕಲ್ಸ್ ಆಗಿರ್ಬೋದು ಅಥವಾ ಫಾಲೋಅಪ್ಸ್ ಆಗಿರ್ಬೋದು, ಈ ರೀತಿಯಾಗಿ. ದ ಬೆಸ್ಟ್ ಅಡ್ವೈಸ್ ನಾನು ಕೊಡೋದೇನು ಅಂದರೆ ಪ್ರೀ ಅಂದರೆ ಮುಂಚೆ ಹಾಸ್ಪಿಟಲೈಸ್ ಆಗೋಕ್ಕೆ ಮುಂಚೆ 60 ಡೇಸ್ ಇರಬೇಕು, ಅಥವಾ ಪೋಸ್ಟ್ ಅಂತ ಬಂದಾಗ 180 ಡೇಸ್ ಇರಬೇಕು. ಇದನ್ನು ನೀವು ನೋಡಿಕೊಂಡು ಹಾಸ್ಪಿಟಲೈಸ್ಗೆ ಅಡ್ಮಿಟ್ ಆಗುವಂಥ ಸಂದರ್ಭದಲ್ಲಿ ನಿಮಗೆ ತುಂಬಾ ಮುಖ್ಯ ಆಗುತ್ತೆ. ಇನ್ನು ವೇಟಿಂಗ್ ಪೀರಿಯಡ್ ಅಂತ ಒಂದು ಆಪ್ಷನ್ ಇದೆ. ಇನ್ನು 6ನೇ ಪಾಯಿಂಟ್ ವೇಟಿಂಗ್ ಪೀರಿಯಡ್. ಏನು ಸರ್ ಅದು ವೇಟಿಂಗ್ ಪೀರಿಯಡ್ ಅಂದರೆ ಸ್ವಲ್ಪ ಪ್ರೀ ಡಿಸೀಸಸ್, ಅದೇ ಯಾವುದೋ ಒಂದು ಡಿಸೀಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಡಯಾಬಿಟಿಸ್ ಇರ್ಬೋದು, BP ಇರ್ಬೋದು, ಅಥವಾ ಥೈರಾಯ್ಡ್ ಇರ್ಬೋದು. ಈ ಥರ ಒಂದು ಮೇಜರ್ ಡಿಸೀಸಸ್ ಇದ್ದಾಗ ಏನಂತಾರೆ, ಸರ್ ಇವಾಗ ಕವರ್ ಆಗಲ್ಲ, ಒಂದು 2 ವರ್ಷ, ನಾವು 4 ವರ್ಷ 5 ವರ್ಷ ಕಟ್ಟಿ ಸರ್, ಅವಾಗ ನಿಮಗೆ ಇದೆಲ್ಲ ಏನಾರ ಮೇಜರ್ ಆದಾಗ ಕವರ್ ಆಗುತ್ತೆ ಅಂತ ಸುಮಾರು ಜನ ಹೇಳಿದುಂಟು ಈ ಪಾಲಿಸೀಸ್ಗಳಲ್ಲಿ, ಕೆಲವು ಪಾಲಿಸೀಸ್ಗಳು. ಆಗ ನಾವೇನು ಮಾಡಬೇಕು, ಆದಷ್ಟು ಶಾರ್ಟರ್ ತೊಗೊಳ್ಬೇಕು. ಬೆಟರ್ ಅಂದರೆ 2 ರಿಂದ 3 ವರ್ಷ ವೇಟಿಂಗ್ ಪೀರಿಯಡ್ ಇರಬೇಕು, ಅದ್ರ ಮೇಲೆ ಇರಬಾರ್ದು. ಸೊ ಇದು ಒಂದು ನಮ್ಮ ಮೈಂಡ್ ಸೆಟ್ ಇಟ್ಕೊಂಡು ವೇಟಿಂಗ್ ಪೀರಿಯಡ್ ಎಷ್ಟಿದೆ ಅಂತ ತೊಗೊಳ್ಳಿ. ಯಾವುದಾದ್ರೂ ನೀವು ಒಂದು ಹೆಲ್ತ್ ಇನ್ಶೂರೆನ್ಸ್ ತೊಗೊಳ್ಳೋಂಥ ಸಂದರ್ಭದಲ್ಲಿ ವೇಟಿಂಗ್ ಪೀರಿಯಡ್ ಎಷ್ಟಿದೆ ಅನ್ನೋದನ್ನು ನಿಮ್ಮ ಮೈಂಡ್ ಸೆಟ್ ಇಟ್ಕೊಂಡು, ಸರ್ ನಾನು ಎಷ್ಟು ಸಮ್ ಅಶ್ಯೂರ್ಡ್ ತೊಗೊಂಡ್ರೆ ಬೆಸ್ಟು, ನಾನು ಯಾವ ಇನ್ಶೂರೆನ್ಸಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಅಪ್ರಾಕ್ಸಿಮೇಟ್ ಎಷ್ಟಲ್ಲಿ ನನಗೆ ಬರ್ಬೋದು ಅನ್ನೋದು ಯಾರನ್ನ ಐಡಿಯಾ ಬೇಕು ಅಂತಂದರೆ ನಾನು ಸಿಂಪಲ್ ಮ್ಯಾಥ್ಸ್ ಹೇಳ್ಕೊಡ್ತೀನಿ ನಾನು ನಿಮಗೆ. ಇಲ್ಲಿ ಬೆಂಗಳೂರು ಮತ್ತು ಹೈದ್ರಾಬಾದ್ ಈ ಒಂದು ಮೆಟ್ರೋ ಸಿಟೀಸ್ ನೀವು ಏನಾರು ಇದ್ರೆ ಅಂದರೆ 15 ರಿಂದ 20 ಲಕ್ಷ ರೂಪಾಯಿ ಅಷ್ಟು ನೀವೊಂದು ರೆಕಮೆಂಡ್ ಮಾಡ್ತೀನಿ ನಾನೊಂದು ಕವರ್ ತೊಗೊಳ್ಳೋವಂಥದ್ದು. ಆದರೆ ಇದಕ್ಕೆ ಅಪ್ರಾಕ್ಸಿಮೇಟಾಗಿ ಪ್ರೀಮಿಯಮ್ ಎಷ್ಟು ಬರಬಹುದು ಅಂತಂದರೆ 12,000ದಿಂದ 18,000 ರೂಪಾಯಿವರೆಗೂ ಬರ್ಬೋದು. ಅದೇ ನೀವು ಮೈಸೂರು ಅಥವಾ ವಿಜಯವಾಡ ಅಥವಾ ವಿಶಾಖಪಟ್ಟಣದಲ್ಲಿ ಇದ್ದೀರ ಅಂದರೆ ಒಂದು 10 ರಿಂದ 15 ಲಕ್ಷದವರೆಗೂ ನೀವು ಪ್ರೀಮಿಯಮ್ ಒಂದು ಕವರನ್ನು ತೊಗೋಬೋದು. ಅಂದರೆ ಸಮ್ ಅಶ್ಯೂರ್ಡ್ ನಾನು ಹೇಳ್ತಾ ಇರೋದು. ಸೊ ಅದಕ್ಕೊಂದು ಪ್ರೀಮಿಯಮ್ ಎಷ್ಟು ಬರಬಹುದು ಅಂತ ಅಂದರೆ 8 ರಿಂದ 12,000 ರೂಪಾಯಿವರೆಗೂ ಬರ್ಬೋದು. ಅದೇ ನೀವು ಒಂದು ಸೀನಿಯರ್ ಸಿಟಿಸನ್ 60+ ಇದ್ದೀನಿ ಸರ್, ನಾನೇನಾದರೂ ಈ ವಿಡಿಯೋ ಯಾರಾದರೂ 60+ ನೋಡ್ತಾ ಇದ್ದೀನಿ ಅಂದರೆ 10 ರಿಂದ 15 ಲಕ್ಷ ರೂಪಾಯಿ ನಾವು ಒಂದು ರೆಕಮೆಂಡ್ ಮಾಡುವಂಥ ಕವರ್. ಅದಕ್ಕೆ ಎಷ್ಟು ಪ್ರೀಮಿಯಂ ಬರಬಹುದು ಅಂದರೆ 25,000 ರೂಪಾಯಿಂದ 35,000 ರೂಪಾಯಿ. ಅಂದರೆ ನೀವು ಎಷ್ಟು ಲೇಟಾಗೆ ಒಂದು ಶುರುವನ್ನು ಮಾಡ್ತೀರ ಅಷ್ಟು ಪ್ರೀಮಿಯಂ ಯೂಶಲಿ ಕಾಸ್ಟ್ಲಿ ಬಂದೇ ಬರುತ್ತೆ. ಸೊ ನನಗೊಂದು ಎಕ್ಸಾಂಪಲ್ ಕ್ಯಾಲ್ಕುಲೇಷನ್ ಕೊಟ್ಬಿಡಲ್ಲ. 15,000 ಪ್ರೀಮಿಯಂ ರೀ ವರ್ಷಕ್ಕೆ.
₹1,250 ಪ್ರತಿ ತಿಂಗಳಷ್ಟೇ, 1,250 rupees ಅಷ್ಟೇ. ಸೊ ಅಂದರೆ ನೀವೊಂದು ಮೊಬೈಲ್ ರೀಚಾರ್ಜ್ ಮಾಡೋದಕ್ಕಿಂತ ಕಮ್ಮಿ ರೀ, ಇದಕ್ಕೆ ನಿಮಗೆ 15 ಲಕ್ಷ ರೂಪಾಯಿ ಪ್ರೊಟೆಕ್ಷನ್ ಸಿಗುತ್ತಲ್ಲ, ನಿಮ್ಮ ಲೈಫ್ ಕವರ್ಗೆ 15 ಲಕ್ಷ ರೂಪಾಯಿ ಪ್ರೊಟೆಕ್ಷನ್ ಸಿಗುತ್ತೆ ಹೆಲ್ತ್ ಇನ್ಶೂರೆನ್ಸ್. ಇಟ್ಸ್ ಮೋಸ್ಟ್ ಅಂತ ಅದಕ್ಕೆ ನಾನು ಹೇಳಿದ್ದು. ನಮ್ಮ ಮೋಸ್ಟ್ ತುಂಬ ಜನ ಒಂದು ಮಿಸ್ಟೇಕ್ ಮಾಡೋದಂಥದ್ದು ಈ ಒಂದು ಹೆಲ್ತ್ ಇನ್ಶೂರೆನ್ಸ್ ತೊಗೊಂಡಾಗ ಯಾವ್ಯಾವ ರೀತಿ ಮಿಸ್ಟೇಕ್ ಮಾಡ್ತಾರೆ ಅಂತ ನಾನು ಹೇಳ್ತಾ ಹೋಗ್ತಿರ್ತೀನಿ. ದಯವಿಟ್ಟು ಇದು ಗಮನದಲ್ಲಿ ಇಟ್ಕೊಳ್ಳಿ. ನೀವು ಕೂಡ ಕೆಲವರು ಮಾಡಿರ್ತೀರ, ಅವಾಗ ಅನ್ಸಿರುತ್ತೆ ಛೇ ನಾನು ಹೆಲ್ತ್ ಇನ್ಶೂರೆನ್ಸ್ ತಗೋಬಾರ್ದಾಗಿತ್ತು ಅನ್ಸಿರುತ್ತೆ. ಸೊ ಈ ರೀತಿಯಾದಂಥ ಒಂದಷ್ಟು ಮಿಸ್ಟೇಕ್ ಮಾಡಿರ್ತೀರಿ. ಯಾವ ರೀತಿಯಾಗಿ ಮಿಸ್ಟೇಕ್ ಮಾಡಿರ್ತೀರಿ ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗೆ ನಾನ್ ಡಿಕ್ಲೇರಿಂಗ್ ಎಕ್ಸಿಸ್ಟಿಂಗ್ ಡಿಸೀಸಸ್. ಏನದು ನಾನ್ ಡಿಕ್ಲೇರಿಂಗ್ ಎಕ್ಸಿಸ್ಟಿಂಗ್? ನನಗೊಂದು ಈ ಥರ ಕಾಯಿಲೆ ಇದೆ, ನನಗೆ ಥೈರಾಯ್ಡ್ ಇದೆ, ನನಗೆ BP ಇದೆ, ನನಗೆ ಶುಗರ್ ಇದೆ, ನಾನೊಬ್ಬ ಹಾರ್ಟ್ ಪೇಷಂಟು ಅಂತ ನೀವು ಯಾರೂ ಕೂಡ ಹೇಳ್ಕೊಳಕ್ಕೆ ಹೋಗಲ್ಲ. ಕೆಲವು ಸಲ ಗಮನಿಸಿರ್ತೀರ, ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳೋಂಥ ಸಂದರ್ಭದಲ್ಲಿ ನೀವು ಡ್ರಿಂಕರಾ, ಆಲ್ಕೋಹಾಲಿಕ್ ನೀವು ಸೇವನೆ ಮಾಡ್ತೀರಾ ಅಥವಾ ನೀವು ಸ್ಮೋಕಿಂಗ್ ಮಾಡ್ತೀರಾ ಅಂತ ಕೇಳ್ತಾರೆ. ಬಟ್ ಅಲ್ಲಿ ಎಷ್ಟೋ ಸಲ ಇಂಟು ಮಾಡಿರ್ತಾರೆ. ವೆನ್ ಇಟ್ ಕಮ್ಸ್ ಟು ದ ಇನ್ಶೂರೆನ್ಸ್ ಟೈಮ್, ಇನ್ಶೂರೆನ್ಸನ್ನು ತಗೊಳ್ಳುವಂಥ ಸಂದರ್ಭದಲ್ಲಿ ಅಲ್ಲಿ ನೀವು ಇಂಟು ಮಾರ್ಕ್ ಮಾಡಿಬಿಟ್ಟಿರ್ತೀರ. ಹಾಸ್ಪಿಟಲೈಸ್ ಆದಾಗ ಅವಾಗ ಕವರ್ ಆಗಲ್ಲ ಅಂತಾರೆ. ಅವಾಗ ನೀವು ಅಂತೀರಾ ಸರ್ ಇನ್ಶೂರೆನ್ಸ್ ಅನ್ನೋದು ದೊಡ್ಡ ಸ್ಕ್ಯಾಮ್ ಸರ್, ತಗೊಳ್ಳೇಬಾರ್ದು ಅಂತ. ಸೊ ನೀವು ಮಾಡೋ ಮಿಸ್ಟೇಕಿಗೆ ಇನ್ಶೂರೆನ್ಸ್ ಬರಲಿಲ್ಲ ಅಂದರೆ ನಿಮಗೆ ವೇಟಿಂಗ್ ಪೀರಿಯಡ್ ಬಗ್ಗೆ ಗೊತ್ತೇ ಇರೋದಿಲ್ಲ. ಇಷ್ಟು ತುಂಬ ವರ್ಷ ಆದಮೇಲೆ ತಗೊಳ್ಳೋಣ ಬಿಡು, 4ನೇ ವರ್ಷದಿಂದ ಕಟ್ಟೋಣ, 1 ವರ್ಷ ಕಟ್ಟೋದು ಬೇಡ, ಆ ರೀತಿಯಾಗೆಲ್ಲ ತಪ್ಪನ್ನು ದಯವಿಟ್ಟು ಇನ್ಶೂರೆನ್ಸ್ ತಗೊಳ್ಳೋಂಥ ಸಂದರ್ಭದಲ್ಲಿ ಮಾಡೋಕ್ಕೆ ಹೋಗ್ಬೇಡಿ. ಆಮೇಲೆ ಆದಷ್ಟು ಚೀಪೆಸ್ಟ್ ಯಾವುದು ಅಂತ ನೋಡ್ತಿರ್ತೀರ. ಅದಕ್ಕೊಂದು ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ನೆಕ್ಸ್ಟ್ ನಿಮಗೆ. ಚೀಪೆಸ್ಟ್ ಪ್ಲಾನ್ ಸರ್ ಅಂತ 500ರಿಂದ 600 ರೂಪಾಯಿ ಸಾಕು ಸರ್, ಅಥವಾ 700 ರೂಪಾಯಿ ಸಾಕು ಸರ್, ಸಾಕು ಸರ್, ಸಾಕು ಸರ್, ಒಂದು 3 ಲಕ್ಷ ಸಾಕು ಸರ್, ಅಥವಾ ಒಂದು 2 ಲಕ್ಷ ಸಾಕು ಸರ್ ಅಂತ ಅಂದ್ಕೊಂಡು ನೆಕ್ಸ್ಟ್ ಒಂದು ಹಾಸ್ಪಿಟಲೈಸ್ ಆದಾಗ ಜಾಸ್ತಿ ಆದಾಗ ನಿಮಗೆ ಸಮಸ್ಯೆ. ಈ ಥರ ಥಿಂಕ್ ಮಾಡೋಕ್ಕೆ ಹೋಗಿ. ಇನ್ನು ನೆಕ್ಸ್ಟ್ ಚೂಸಿಂಗ್ ನಾನ್ ನೆಟ್ವರ್ಕಿಂಗ್ ಹಾಸ್ಪಿಟಲ್ಸ್. ಏನದು ನಾನ್ ನೆಟ್ವರ್ಕಿಂಗ್ ಅಂದರೆ ಕ್ಯಾಶ್ಲೆಸ್ ಕ್ಲೈಮ್ಗಳಾಗುವಂಥದ್ದು. ನಾನು ಆಲ್ರೆಡಿ ಹೇಳಿದೆ, ಯಾವುದೋ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿರ್ತೀರಾ, ಅಲ್ಲಿ ನೆಟ್ವರ್ಕಿಂಗ್ ಇರಲ್ಲ, ಆ ಹಾಸ್ಪಿಟ್ಲಿಗೂ ಇನ್ಶೂರೆನ್ಸ್ ಅವರು ಟ್ಯಾಗೇ ಇರಲ್ಲ. ಆಗ ನಿಮ್ಗೆ ಏನು ಅನ್ಸುತ್ತೆ, ರಿಎಂಬರ್ಸ್ಮೆಂಟ್ ಮಾಡ್ಕೋಬೇಕು, ಈ ಡಾಕ್ಯುಮೆಂಟ್ ಕೊಡಿ, ಆ ಡಾಕ್ಯುಮೆಂಟ್ ಕೊಡಿ, ಇದು ಕ್ಲೈಮ್ ಆಗಲ್ಲ, ಅದು ಕ್ಲೈಮ್ ಆಗಲ್ಲ ಅನ್ನೋ ತಲೆನೋವು ಬಂದ್ಬಿಡುತ್ತೆ. ಈ ತಪ್ಪುಗಳನ್ನು ಮಾಡಬೇಡಿ, ಅದು ಮಿಸ್ಟೇಕ್. ಅದು ತಪ್ಪು ಅನ್ನೋದಕ್ಕಿಂತ ಇಟ್ಸ್ ಅ ಮಿಸ್ಟೇಕ್. ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ನೋಡೋದಾಯಿತು ಅಂತಂದರೆ ನಾಟ್ ರೀಡಿಂಗ್ ಎಕ್ಸ್ಕ್ಲೂಷನ್ಸ್. ಸರ್ಟನ್ ಟ್ರೀಟ್ಮೆಂಟ್ಸ್ ಮೇ ವೆರಿ ಕವರ್. ಅಂದರೆ ಎಷ್ಟೋ ಸಲ ನಾವು ಅಂದ್ಕೊಂಡಿರ್ತೀವಿ ಇದಕ್ಕೆ ಕವರ್ ಆಗಲ್ವೇನೋ, ಇದಕ್ಕೆ ಕವರ್ ಆಗಲ್ವೇನೋ, ಆಮೇಲೆ ಅನ್ಸಿರುತ್ತೆ ನೀವು ಅಡ್ಮಿಟ್ ಆದಾಗ ನಾನು ಚೆಕ್ ಮಾಡ್ಕೊಬೇಕಾಗಿತ್ತು. ದಯವಿಟ್ಟು ನೀವು ಯಾವುದೇ ಒಂದು ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳೋಂಥ ಸಂದರ್ಭದಲ್ಲಿ ಸರ್ ಇದಕ್ಕೆ ಕವರ್ ಆಗುತ್ತಾ, ಇದು ನನಗೆ ಪ್ರಾಬ್ಲಮ್ ಇದೆ, ಇದು ಕವರ್ ಆಗುತ್ತಾ, ಇದಕ್ಕೆ ಓಕೆನಾ, ಈ ರೀತಿಯಾಗಿ ನನಗೆ ಒಂದು ಸಮಸ್ಯೆ ಇದೆ, ನನಗೆ ಇದಕ್ಕೆ ಕವರ್ ಆಗುತ್ತಾ ಅನ್ನೋದನ್ನು ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆಗ ನಿಮಗೆ ಇನ್ಶೂರೆನ್ಸ್, ಒಂದು ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು, ಯಾವುದೇ ಇನ್ಶೂರೆನ್ಸ್ ಆಗಿರ್ಬೋದು, ನಿಮಗೆ ಅದು ಸ್ಕ್ಯಾಮ್ ಅನ್ಸಲ್ಲ. ಫಾರ್ ಎಕ್ಸಾಂಪಲ್ ಒಂದು ಹಾಸ್ಪಿಟಲ್ 5 ಲಕ್ಷ ರೂಪಾಯಿ ಆಗಿರುತ್ತೆ ಅಂದ್ಕೊಳ್ಳಿ, ಕೋ ಪೇಮೆಂಟೇ ಒಂದು 20% ಪೇ ಮಾಡಿ ಅಂತ ಹೇಳ್ಬಿಡ್ತಾರೆ. ಹೌದು 20% ಪೇ ಮಾಡಿ ಅಂದ್ಬಿಡ್ತಾರೆ. ಆಗ ನಿಮಗೆ ಎಷ್ಟು ಬರ್ತದೆ, ಲಿಟ್ರಲಿ ನಿಮಗೆ 1 ಲಕ್ಷ ರೂಪಾಯಿ ಪೇ ಮಾಡಬೇಕಾಗತ್ತೆ ಅಂತ ಸಂದರ್ಭ ಬರುತ್ತೆ. ಬಿಕಾಸ್ ನೀವು ಒಂದು ಚೀಪೆಸ್ಟ್ ಪ್ಲಾನ್ ತಗೊಂಡಿರ್ತೀರ. ಯಾವುದೇ ಕಾರಣಕ್ಕೂ ಆ ರೀತಿಯ ಒಂದು ಮಿಸ್ಟೇಕ್ಸ್ಗಳನ್ನು ಮಾಡಿ. ಪ್ರೀಮಿಯಂ ವರ್ಸಸ್ ವ್ಯಾಲ್ಯೂ. ಒಂದು ಸಿಂಪಲ್ ಮ್ಯಾಥ್ಸ್ ಕೊಡ್ತೀನಿ ಇದು ನನಗೆ. ಏನದು ಅಂದರೆ ಪ್ಲಾನ್ ಎ ಕೊಡ್ತೀನಿ ಫಸ್ಟ್. ಒಂದು 10 ಲಕ್ಷ ರೂಪಾಯಿ ಕವರ್ ಆಗುವಂಥದ್ದು ತೊಗೊಳ್ತೀರಾ, 9,000 ರೂಪಾಯಿ ಪ್ರೀಮಿಯಂ ಬರುತ್ತೆ. ಆದರೆ ನೀವಲ್ಲಿ 20% ಕೋ ಪೇ ಮಾಡಬೇಕಾಗತ್ತೆ ಅಂತ ಇಟ್ಕೊಳ್ಳೋಣ. ಇನ್ನೊಂದು ಪ್ಲಾನ್ ಬಿ ಕೊಡ್ತೀನಿ. ಏನಂದರೆ 10 ಲಕ್ಷ ರೂಪಾಯಿ ಕವರ್ ಆಗುತ್ತೆ, ಬಟ್ 13,000 ರೂಪಾಯಿ ಪ್ರೀಮಿಯಂನ ಪೇ ಮಾಡಬೇಕಾಗುತ್ತೆ, ಬಟ್ 0% ಕೋ ಪೇಮೆಂಟ್ ಮಾಡಬೇಕು. ಹಾಗಿದ್ರೆ ಸರ್ ಏನು ಡಿಫ್ರೆನ್ಸ್ ಇದು, ಏನಂಗೆ ಅರ್ಥ ಆಗ್ತಿಲ್ವಲ್ಲ? ಅದಕ್ಕೆ ನಾನು ಹೇಳಿದ್ದು ಸಿಂಪಲ್ ಮ್ಯಾಥ್ಸ್ ಹೇಳ್ತೀನಿ. ಈಗ ಸಿನಾರಿ ನೋಡ್ಬಿಡೋಣ. ಒಂದು 4 ಲಕ್ಷ ರೂಪಾಯಿ ಹಾಸ್ಪಿಟಲ್ ಬಿಲ್ ಪೇ ಮಾಡಬೇಕಾಗುತ್ತೆ. ಒಂದು ಪ್ಲಾನ್ ಎ ಪ್ರಕಾರ ಯು ಹ್ಯಾವ್ ಟು ಪೇ 80,000 ರೂಪೀಸ್ ಪೇ ಮಾಡಬೇಕಾಗುತ್ತೆ. ಅದು ಕೋ ಪೇಮೆಂಟ್ ವಿಚಾರವಾಗಿ ನಾನು ಹೇಳಿದ್ನಲ್ಲ ಅದು. ಅದೇ ಪ್ಲಾನ್ ಬಿ ಪ್ರಕಾರ 13,000 ರೂಪಾಯಿ ಪ್ರೀಮಿಯಂ ತೊಗೊಂಡಿದ್ರು ಕೂಡ 0 ರೂಪೀಸ್ ಕೋ ಪೇಮೆಂಟ್ ಮಾಡಬೇಕಾಗುತ್ತೆ. ಅರ್ಥ ಆಯ್ತಾ? ನೀವೇನಿಲ್ಲ ಅಂದರೂ ಅನ್ಕೊಳ್ತಿರ್ಬೋದು, 4,000 ರೂಪಾಯಿ ಪ್ರೀಮಿಯಂ ಉಳಿಸಿದ್ನಲ್ಲ ಸರ್ ನಾನು ಅನ್ಸುತ್ತೆ. ಬಟ್ ನೀವಿಲ್ಲಿ ಸರಾಸರಿ ಇಲ್ಲ ಅಂದರೆ 80,000 ರೂಪಾಯಿ ಕಟ್ಟಿರ್ತೀರ ಕೋ ಪೇಮೆಂಟ್. ಸೊ ಅದಕ್ಕೆ ಈ ಮಿಸ್ಟೇಕನ್ನು ಮಾಡಬೇಡಿ, ಯಾವತ್ತೂ ಕೂಡ ಮಾಡಬೇಡಿ. ಅದು ಪ್ರೈಸಲ್ಲಿ ಕೂಡ ನೆಗೋಷಿಯೇಟ್ ಮಾಡಬೇಡಿ, ಅಥವಾ ಪ್ರೀಮಿಯಮಲ್ಲಿ ಕೂಡ ನೆಗೋಷಿಯೇಟ್ ಮಾಡ್ಕೊಳ್ಕೋಬೇಡಿ. ಸಮ್ ಇನ್ಶೂರಲ್ಲಿ ಕೂಡ ನೀವು ಯಾವತ್ತೂ ಕೂಡ ನೆಗೋಷಿಯೇಟ್ ಮಾಡಿ. ಎಸ್ ನನಗೆ ಇಷ್ಟು ಬೇಕು, ನಾನು ಇಷ್ಟು ತಗೋತೀನಿ, ನನ್ನ ಲೈಫಿಗೆ ಸೆಕ್ಯೂರ್ ಮಾಡ್ಕೋಬೇಕು, ನಾನು ಸರ್ವೈವ್ ಆಗಬೇಕು. ನೀವು ಒಂದು ಹೆಲ್ತ್ ಇನ್ಶೂರೆನ್ಸ್ ತೊಗೊಳ್ಳೋಂಥ ಸಂದರ್ಭದಲ್ಲಿ ನೀವು ಅವ್ರ ಹತ್ರ ಒಂದು ಬ್ರೋಚರ್ಸ್ ಕೇಳಿ. ಸರ್ ನಿಮ್ದು ಯಾವುದಾದ್ರು ನೆಟ್ವರ್ಕಿಂಗ್ ಹಾಸ್ಪಿಟಲ್ ಇದೆ ನನಗೆ ಹೇಳಿ, ನನಗದು ಉಪಯೋಗ ಆಗುತ್ತೆ. ಆ ಟೈಮಲ್ಲಿ ನಾನು ಹಾಸ್ಪಿಟಲ್ ಹುಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನೀವು ಒಂದಷ್ಟು ಮಾರ್ಕ್ ಮಾಡಿಕೊಳ್ಳಿ. ಎಸ್ ಈ ಥರ ಹಾಸ್ಪಿಟಲ್ಗಳು ನನಗೆ ತುಂಬ ಉಪಯೋಗ, ನಂಗೆ ಹತ್ತಿರ ಇರುವಂಥ ಹಾಸ್ಪಿಟಲ್ ಇಲ್ಲಿದೆ, ನನಗೆ ಇಲ್ಲಿದೆ ಹತ್ತಿರ ಹಾಸ್ಪಿಟಲ್ ಅನ್ನೋದನ್ನು ನಾವು ಮೈಂಡಲ್ಲಿ ಇಟ್ಕೋಬೇಕು. ಸೊ ಲಾಸ್ಟ್ 2 ಪಾಯಿಂಟ್ ಇದೆ ಸರ್. ಹಾಗಿದ್ರೆ ಯಾವುದು ಬೆಸ್ಟ್ ಪ್ಲಾನನ್ನು ನಾವು ತೊಗೊಳ್ಬೇಕಾದ್ರೆ ಏನೇನೆಲ್ಲ ನೋಡಬೇಕಾಗತ್ತೆ ಅಂತ ನಿಮ್ಗೊಂದು ಡೌಟನ್ನು ಕ್ಲಿಯರ್ ಮಾಡೋಣ. ಓಕೆನಾ? ಸೊ ಫಸ್ಟ್ ಪಾಯಿಂಟ್ ನೀವು ನೋಡಬೇಕಾಗಿರೋದೆ ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ಯಾವತ್ತು 90%ಗಿಂತ ಜಾಸ್ತಿ ಇರಬೇಕು ಆ ಒಂದು ಇನ್ಶೂರೆನ್ಸ್ ಕಂಪನಿ. ನೀವು ಯಾವುದನ್ನ ತಗೊಳ್ಳಿ ಇನ್ಶೂರೆನ್ಸ್, ನಾನು ಇಲ್ಲಿ ಯಾವುದು ಸಜೆಸ್ಟ್ ಮಾಡ್ತಾ ಇಲ್ಲ. ನೀವು ಯಾವುದಾರ ಒಂದು ಇನ್ಶೂರೆನ್ಸನ್ನು ತಗೊಳ್ಳುವಂಥ ಸಂದರ್ಭದಲ್ಲಿ 90% ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ. ಏನದು ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ಅಂದರೆ ಒಂದು 15,000 ಜನ ಕ್ಲೈಮ್ಗೆ ಹಾಕೊಂಡಿರ್ತಾರೆ ಅಂತ ಇಟ್ಕೊಂಡು ಒಂದು ಇನ್ಶೂರೆನ್ಸ್ಗೆ. ಅದರಲ್ಲಿ ನಿಮಗೆ ಮಿನಿಮಮ್ ಅಂದ್ರೂ 14,000ರಿಂದ 14,500 ಜನ ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ಕೊಟ್ಟಿರ್ಬೇಕು ಅವ್ರಿಗೆ. ಅಂದರೆ ಅವರು ಹಣವನ್ನು ಕೊಟ್ಟಿರ್ಬೇಕು ಇನ್ಶೂರೆನ್ಸ್ ಕಂಪನಿಯವರು. ಹಂಗೆ ಕೊಟ್ಟಿಲ್ಲ ಅಂದರೆ ದಯವಿಟ್ಟು ಅಂತ ಇನ್ಶೂರೆನ್ಸನ್ನು ತೊಗೊಳ್ಳೇಬೇಡಿ. ಮಿನಿಮಮ್ ಅಂದರೂ ಕೂಡ 90% ಅಬೋ ಇರಲೇಬೇಕು.
ಅಂತ ಒಂದು ಇನ್ಶೂರೆನ್ಸ್ಗಳನ್ನು ತಗೊಳ್ಳಿ, ನೀವು ಒಂದು ಪಾಲಿಸಿಗಳನ್ನು ತಗೊಳ್ಳಿ. ಆದಷ್ಟು ನೀವು 10 ರಿಂದ 20 ಲಕ್ಷ ಒಂದು ಸಮ್ ಅಶ್ಯೂರ್ಡ್ ಇರುವಂಥದ್ದನ್ನು ಬೇಸ್ಡ್ ಆನ್ ಯುವರ್ ಸಿಟೀಸ್, ನಾನು ಹೇಳಿದ ಮೆಟ್ರೋ ಸಿಟೀಸಲ್ಲಿ ತುಂಬ ಎಷ್ಟು ಮುಖ್ಯ ಆಗುತ್ತೆ ಅನ್ನೋದು ಆಲ್ರೆಡಿ ನಾನು ಪಾಯಿಂಟ್ನ ಮೆನ್ಷನ್ ಮಾಡಿದ್ದೀನಿ. ಅಷ್ಟು ಒಂದು ಸಮ್ ಅಶ್ಯೂರ್ಡ್ ತಗೊಳ್ಳೋದ್ರೆ ಬೆಸ್ಟ್ ಅಂತ ನಾನು ಹೇಳ್ಬೋದು. ಆದಷ್ಟು ಅವಾಯ್ಡ್ ಮಾಡಿ ರೂಮ್ ರೆಂಟ್ ಕ್ಯಾಬ್ ತಗೊಳ್ಳೋವಂಥದ್ದನ್ನು ಆಲ್ರೆಡಿ ನಾನು ಹೇಳಿದ್ದೀನಿ, ಅದರಿಂದ ಏನು ಸಮಸ್ಯೆ ಆಗುತ್ತೆ. ಆಮೇಲೆ ಈ ಕೋ ಪೇಮೆಂಟ್ ವಿಚಾರವಾಗೂ ಕೂಡ ನಾನು ಹೇಳಿದ್ದೀನಿ, ಅದನ್ನು ಕೂಡ ಮನದಲ್ಲಿ ಇಟ್ಕೊಂಡು 0% ಇರಬೇಕು ಕೋ ಪೇಮೆಂಟು, ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಇನ್ನೊಂದು ಮೇಜರ್ ಪಾಯಿಂಟ್, ಯಾವುದೇ ರೀತಿಯಾಗಿ ನೀವು ಪೇಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಕರೆಕ್ಟಾಗಿ ಒಂದ್ಸಲ ಓದ್ಕೊಳ್ಳಿ. ಎಸ್, ಯಾವುದಕ್ಕೆ ಸೂಟ್ ಆಗುತ್ತೆ, ಯಾವುದಕ್ಕೆ ಆಗಲ್ಲ, ಯಾವುದಕ್ಕೆ ಇನ್ಶೂರೆನ್ಸ್ ಕವರ್ ಆಗುತ್ತೆ, ಯಾವುದಕ್ಕೆ ಕವರ್ ಆಗಲ್ಲ, ನನಗೆ ಈ ಡಿಸೀಸ್ ಇದೆ, ನಾನು ಹೇಳಿದ್ದೀನಾ ಇಲ್ವಾ, ನಾನು ನಾನ್ ಡ್ರಿಂಕರ್, ಆಲ್ಕೋಹಾಲ್ ಮಾಡ್ತೀನಿ ಅಥವಾ ಸ್ಮೋಕಿಂಗ್ ಮಾಡ್ತೀನಿ, ಇದು ನಾನು ಹೇಳಿದ್ದೀನಾ ಇಲ್ವಾ, ಈ ರೀತಿಯಾಗಿ ಫಸ್ಟ್ ನೋಡ್ಕೊಳ್ಳಿ. ರೀಡ್ ಫಸ್ಟ್ ನಿಮ್ಗೆ ಕೊಟ್ಟುವಂಥ ಒಂದು ಪಾಲಿಸಿಲಿ ನೀವು ಚೆಕ್ ಮಾಡಿಕೊಂಡು ದೆನ್ ಯು ಹ್ಯಾವ್ ಟು ಮೇಕ್ ಎ ಪೇಮೆಂಟ್. ಇದೊಂದು ಮೈಂಡಲ್ಲಿ ಇಟ್ಕೊಳ್ಬೇಕಾಗಿರುವಂಥ ಮುಖ್ಯವಾಗಿರುವಂಥ ವಿಷಯ. ಆದಷ್ಟು ಬೇಗ ಅರ್ಲಿಯಾಗಿ ನೀವು ಒಂದು ಹೆಲ್ತ್ ಇನ್ಶೂರೆನ್ಸ್ ತೊಗೊಳ್ಳೋದ್ರಿಂದ ಬೆನಿಫಿಟ್ ಜಾಸ್ತಿ. ನೀವೇನಾದರೂ ಒಂದು ಬಿಡ್ತೀರಾ, ನಾನು ಇವಾಗ ಬೇಡ ಸರ್, ಒಂದು 5 ವರ್ಷ ಬಿಟ್ಟು ನೋಡೋಣ, ಇವಾಗೆಲ್ಲ ಯಾಕೆ ಸರ್ ನನಗೆ ಇನ್ನೂ 25 ವರ್ಷ ಅಂತ ಅಂದ್ಕೊಂಡು ಕೂತ್ಕೊಂಡ್ರೆ ಪ್ರತಿ 5 ವರ್ಷಕ್ಕೆ 30 ರಿಂದ 50% ಜಾಸ್ತಿ ಆಗುತ್ತೆ ಇನ್ಶೂರೆನ್ಸ್ನ ಕಾಸ್ಟ್, ಪಾಲಿಸಿಯ ಕಾಸ್ಟ್ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಕೊಟ್ಬಿಡ, ಇದಕ್ಕೂ ನಿಮ್ಗೆ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅಂತಂದರೆ, ನಿಮ್ಮ ವಯಸ್ಸು ಒಂದು 30 ವರ್ಷ ಅಂತ ಇಟ್ಕೊಳ್ಳಿ, ನಿಮ್ಮೊಂದು ಪ್ರೀಮಿಯಂ ಒಂದು 12 ರಿಂದ 13 ಸಾವಿರ ರೂಪಾಯಿ ಬರ್ತಾ ಇದೆ ಅಂದರೆ, ನಿಮ್ಮ ವಯಸ್ಸು ಒಂದು 35 ರಿಂದ 36 ವರ್ಷ ಅಂತ ಇಟ್ಕೊಳ್ಳೋಣ, ಆಗ ನಿಮ್ಮ ಪ್ರೀಮಿಯಂ ಎಷ್ಟು ಡಿಫ್ರೆನ್ಸ್ ಬರ್ಬೋದು ಅಂದ್ಕೊಂಡಿದ್ದೀರಾ? ಒಂದು 14 ಸಾವಿರ ಬರ್ಬೋದು ಸರ್, ಒಂದು 14 ಅನ್ಕೋತಾರೆ. 17,000 ರೂಪಾಯಿ ಬರುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ, 18,000 ರೂಪಾಯಿ ಬರುವಂಥ ಚಾನ್ಸಸ್ ಕೂಡ ಇರುತ್ತೆ. ಬಿಕಾಸ್ ವೆನ್ ಯು ಮೇಕಿಂಗ್ ಅ ಲೇಟ್, ನೀವು ಎಷ್ಟು ನಿಧಾನ ಮಾಡ್ತೀರಿ ಅಷ್ಟು ಪ್ರೀಮಿಯಂ ಜಾಸ್ತಿ ಆಗಿರುತ್ತೆ. ಇನ್ನು ಲಾಸ್ಟ್ ಆ್ಯಂಡ್ ಫೈನಲ್ ಪಾಯಿಂಟ್, ಒಂದು ಕ್ಲೋಸಿಂಗ್ ಹೇಳಕ್ಕೆ ಇಷ್ಟಪಡ್ತೀನಿ. ಹೆಲ್ತ್ ಇನ್ಶೂರೆನ್ಸ್ ಅನ್ನೋದನ್ನ ಇನ್ವೆಸ್ಟ್ಮೆಂಟ್ ಅಲ್ಲ ರೀ, ನಿಮ್ಮ ಸರ್ವೈವಲ್. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಪ್ರತಿ ಸಲ ನಾನು ಹೇಳ್ತಾ ಇರ್ತೀನಿ, ಇಟ್ಸ್ ನಾಟ್ ಅ ಇನ್ವೆಸ್ಟ್ಮೆಂಟ್, ಇಟ್ಸ್ ಅ ಇನ್ವೆಸ್ಟ್ಮೆಂಟ್ ಫಾರ್ ಯುವರ್ ಸರ್ವೈವಲ್ ಅನ್ನೋದನ್ನ ಅನ್ಕೊಳ್ಳಿ. ಯಾವತ್ತಾದ್ರೂ ಒಂದು ಪಾಲಿಸಿಯನ್ನು ತೊಗೊಂಡ್ಬೇಕಾದ್ರೆ ಒಂದು 6 ಲಕ್ಷ ರೂಪಾಯಿ ಬಿಲ್ ಬಂದ್ಬಿಡ್ತು ಹಾಸ್ಪಿಟಲೈಸ್ ಅಂದಾಗ, ನಮ್ಗೆ ಅದೇ ಒಂದು ಇನ್ಶೂರೆನ್ಸ್ ಎಷ್ಟು ತಲೆನೋವು ಕಮ್ಮಿ ಆಗುತ್ತೆ ಗೊತ್ತಾ? ಸೊ ಅದಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಇಂಪಾರ್ಟೆಂಟ್. ಈಗೇನ ಈ ಕ್ಷಣ ನೀವೇನಾರ ಫ್ರೀ ಇದ್ದೀರಾ ಅಂದರೆ ದಿಸ್ ಇಸ್ ದ ರೈಟ್ ಟೈಮ್. ನೀವು ಒಮ್ಮೆ ಒಂದ್ಸಲ ಟ್ರೈ ಮಾಡಿ. ಡಿಟ್ಟೋಲಿ ನಿಮಗೆ ಫ್ರೀಯಾಗಿ ಕಾಲ್ಸ್ ಕೂಡ ಕೊಡ್ತಾರೆ, ಯಾವುದೇ ರೀತಿಯ ಸ್ಪ್ಯಾಮ್ ಕಾಲ್ಸ್ ಇರೋದಿಲ್ಲ. 30 ಮಿನಿಟ್ಸ್ ಫ್ರೀ ಕಾಲ್ಸ್ ಇರೋದನ್ನ ನೀವು ಗೈಡ್ ಮಾಡ್ತಾರೆ, ಯಾವ ರೀತಿ ತೊಗೋಬೇಕು, ಅಪ್ಲಿಕೇಶನ್ ಹೇಗೆ ಫಿಲ್ ಮಾಡಬೇಕು, ಯಾವ ರೀತಿಯಾಗಿ ನಾನು ಸಮ್ ಅಶ್ಯೂರ್ಡನ್ನು ಸೆಲೆಕ್ಟ್ ಮಾಡ್ಕೋಬೇಕು, ನನ್ನ ಪ್ರೀಮಿಯಂ ಎಷ್ಟಿರಬೇಕು ಅನ್ನೋದನ್ನು ಕಂಪ್ಲೀಟಾಗಿ ನಿಮಗೆ ಗೈಡ್ ಮಾಡ್ತಾ ಹೋಗ್ತಾರೆ. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಇದೆ, ಹಾಗೆ ಕಮೆಂಟಲ್ಲಿ ಕೂಡ ಪಿನ್ ಮಾಡಿದ್ದೀನಿ. ಯಾವುದೇ ರೀತಿಯ ಸ್ಪ್ಯಾಮ್ ಕಾಲ್ಸ್ ಇರೋದಿಲ್ಲ. ನಿಮಗೆ ಇಷ್ಟ ಇಲ್ವಾ, ಬೇಡ, ಅವ್ರಿಗೇನು ಪುಷ್ ಮಾಡಬೇಕು, ಸೇಲ್ನ ಪುಷ್ ಮಾಡಬೇಕು ಅನ್ನೋದೇನಿಲ್ಲ. ಬಟ್ ನಮ್ಮ ಹೆಲ್ತ್ ಇನ್ಶೂರೆನ್ಸು ನಮ್ಮ ಕೈಯಲ್ಲಿದೆ. ನಾಳೆ ದಿವಸ ನಾವು ಅಡ್ಮಿಟ್ ಆದಾಗ ಸಾಲಕ್ಕೆ ಅಲಿಯೋದಕ್ಕಿಂತ ನಾವು ಈ ರೀತಿ ಒಂದು ಹೆಲ್ತ್ ಇನ್ಶೂರೆನ್ಸ್ ತೊಗೊಳ್ಳೋದ್ರಿಂದ ಮೈಂಡ್ ರಿಲೀಫ್, ಹೆಡ್ಡೇಕ್ ಇರೋದಿಲ್ಲ, ತಂದೆ ತಾಯಿ ಆರಾಮಾಗಿ ಮನೇಲಿರ್ತಾರೆ, ನಮಗೆ ಸಮಸ್ಯೆ ಅನ್ನೋದು ಬರೋದಿಲ್ಲ. ಎಸ್, ಬಾಸ್ವಾಲಾ ಒಂದು ಸ್ಮಾರ್ಟರ್ ಹೆಲ್ಪ್ ಮಾಡಿದೆ ಅಂತ ಅಂದ್ಕೊಳ್ಳಿ. ಒಂದು ಹೆಲ್ತ್ ಆಗಿರ್ಬೋದು, ವೆಲ್ತ್ ಆಗಿರ್ಬೋದು, ಅಥವಾ ನಿಮ್ಮ ಪೀಸ್ ಆಗಿರಬೇಕು ನಿಮ್ಮ ಮೈಂಡು ಅನ್ನೋದಕ್ಕೆ ಒಂದು ಸ್ಮಾರ್ಟರ್ ಆಗಿರುವಂಥ ಒಂದು ಪಾಯಿಂಟನ್ನು ಇವತ್ತು ರೈಸ್ ಮಾಡಿದೆ. ಹೆಲ್ತ್ ಇನ್ಶೂರೆನ್ಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ನೋಡಿದ್ರಲ್ಲ, ಇವತ್ತು ಈ ವಿಡಿಯೋನ ತಂದಿದ್ದೀನಿ. ಮತ್ತಷ್ಟು ವಿಡಿಯೋ, ಮತ್ತಷ್ಟು ಇನ್ಫಾರ್ಮೇಷನ್ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ದಿಸ್ ಇಸ್ ಬಾಸ್ವಾಲಾ, ಚಂದನ್ ಸೈನಿಂಗ್ ಆಫ್. ಬಾಯ್. ಬಾಸ್ವಾಲಾ, ಬಿ ದ ಬಾಸ್.